ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವಂಥ ಸುದ್ದಿಯಲ್ಲಿರುವಂಥ ಕರೆಂಟ್ ಅಫೇರ್ಸ್ಗಳ ಡಿಸ್ಕಷನ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಷಯ ನ್ಯೂ ಎಜುಕೇಷನ್ ಪಾಲಿಸಿ 2020. ಇದರ ಹೈಲೈಟ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ. ಇದೊಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಾಗಿದೆ. 2020ರಲ್ಲಿ ಇದನ್ನು ಅಂಗೀಕಾರ ಮಾಡಿದ್ದಾರೆ. ನಿನ್ನೆ ನಡೆದಂಥ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕೇಂದ್ರ ಸಚಿವ ಸಂಪುಟದಲ್ಲಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಂಗೀಕಾರ ಮಾಡಲಾಗಿದೆ. ಇದರ ಮುಖಾಂತರವಾಗಿ ಶಾಲಾ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಲಾರ್ಜ್ ಸ್ಕೇಲ್ನಲ್ಲಿ ಟ್ರಾನ್ಸ್ಫಾರ್ಮೇಷನಲ್ ರಿಫಾರ್ಮ್ಸ್ ಅಂದರೆ ಪರಿವರ್ತನೆಯ ಸುಧಾರಣೆಗಳನ್ನು ತರಬೇಕು ಅಂತ ಹೇಳಿ ಈ ಒಂದು ಪಾಲಿಸಿಯನ್ನು ಜಾರಿಗೆ ತಂದಿದ್ದಾರೆ. ಈ ಒಂದು ಹೊಸ ಪಾಲಿಸಿ ಮುಖಾಂತರವಾಗಿ ಟ್ರಾನ್ಸ್ಫಾರ್ಮೇಷನಲ್ ರಿಫಾರ್ಮ್ಸ್ ಅಂದರೆ ಪರಿವರ್ತನಾ ಸುಧಾರಣೆಗಳನ್ನ ಒಂದು ಕಂಪ್ಲೀಟ್ ಸಿಸ್ಟಮ್ನಲ್ಲಿ ತರಬೇಕು. ಅಂದರೆ ಕಂಪ್ಲೀಟ್ ಆಗಿ ಶಾಲೆ ವ್ಯವಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಉನ್ನತ ಶಿಕ್ಷಣ ವ್ಯವಸ್ಥೆಗಳಲ್ಲಿ ತರಬೇಕು ಅನ್ನುವಂಥ ಒಂದು ಗುರಿಯನ್ನು ಈ ಒಂದು ಪಾಲಿಸಿ ಹೊಂದ್ಕೊಂಡಿದೆ. ನಂತರದಲ್ಲಿ ಈ ಒಂದು ಪಾಲಿಸಿಯ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಇದು 21ನೇ ಶತಮಾನದಲ್ಲಿ ಬಂದಂಥ ಮೊದಲ ಶಿಕ್ಷಣ ನೀತಿಯಾಗಿದೆ. ಇದು 1986ರ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ NPE ಅಂತ ಹೇಳಿ ಕರಿತಾ ಇದ್ವಿ. NPE 1986 ರೀಪ್ಲೇಸ್ ಮಾಡಿ ಈಗ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ 2020 ಜಾರಿಗೆ ಬಂದಿದೆ. ಅಂದರೆ ಈ ಒಂದು 21ನೇ ಶತಮಾನದಲ್ಲಿ ಇದು ಮೊದಲ ಶಿಕ್ಷಣ ನೀತಿಯಾಗಿದೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಇದರ ಜೊತೆಗೆ ಮೊದಲನೇದಾಗಿ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿ 2020 ಇದು ಜಾರಿಗೆ ತರೋದಕ್ಕೆ ಮುಂಚೆ ನಾವು ಇದರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ. ಮೊದಲನೇದಾಗಿ 2016ರಲ್ಲಿ ದಿವಂಗತ ಶ್ರೀ TSR ಸುಬ್ರಹ್ಮಣ್ಯಂ ಅವರು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿರ್ತಾರೆ. ಇವರು ಒಂದು ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ಆ ಒಂದು ಕಮಿಟಿಯ ಹೆಸರು ಏನಾಗಿರುತ್ತೆ ಅಂತ ಹೇಳಿದ್ರೆ ಕಮಿಟಿ ಫಾರ್ ಎವಲ್ಯೂಷನ್ ಆಫ್ ದ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಹೇಳಿ, ಅಂದ್ರೆ ಹೊಸ ಶಿಕ್ಷಣ ನೀತಿಯ ವಿಕಸನ ಸಮಿತಿ ಅಂತ ಹೇಳಿ. ಇದರ ಚೇರ್ಮನ್ TSR ಸುಬ್ರಹ್ಮಣ್ಯಂ ಅವರು ಆಗಿರ್ತಾರೆ. ತಮ್ಮ ವರದಿಯನ್ನು ಕೂಡ ಸಲ್ಲಿಸಿರ್ತಾರೆ. ನಂತರದಲ್ಲಿ 2019ರಲ್ಲಿ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕರಡು ಅಂದ್ರೆ ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನ ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ. ಇದರ ಚೇರ್ಮನ್ ಕಸ್ತೂರಿ ರಂಗನ್ ಅವರು ಆಗಿರ್ತಾರೆ. ಇವರು ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2019 ಸಬ್ಮಿಟ್ ಮಾಡ್ತಾರೆ. ಈಗ 2020ರಲ್ಲಿ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಈಗ ಕೇಂದ್ರ ಸಚಿವ ಅಂದರೆ ಯೂನಿಯನ್ ಕ್ಯಾಬಿನೆಟ್ ಕಂಪ್ಲೀಟ್ ಆಗಿ ಇದನ್ನು ಅಂಗೀಕಾರ ಮಾಡಲಾಗಿದೆ. ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಈಗ ಅಪ್ರೂವ್ ಆಗಿದೆ. ಈಗ ಇದು ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ 1986 ಇದನ್ನು ರೀಪ್ಲೇಸ್ ಮಾಡ್ತಿದೆ. ನಂತರದಲ್ಲಿ MHRD ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ರಿಲೀಸ್ ಮಾಡಿರುವಂಥ ಈ ಒಂದು ಎಜುಕೇಷನ್ ಪಾಲಿಸಿ ಏನು ಹೊಸ ರಿಪೋರ್ಟ್ ಇದೆ, 60 ಪೇಜ್ಗಳಷ್ಟು ಇದೆ ಈ ಒಂದು ರಿಪೋರ್ಟ್. ಈ ಒಂದು ರಿಪೋರ್ಟಲ್ಲಿ ಹೇಳ್ತಾರೆ SDG ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನು ಅಚೀವ್ ಮಾಡುವಂಥ ಹಿನ್ನೆಲೆಯಲ್ಲಿ ಅದರ ಜೊತೆ ಅಲೈನ್ ಮಾಡೋದಕ್ಕೋಸ್ಕರ ಈ ಒಂದು ಎಜುಕೇಷನ್ ಪಾಲಿಸಿಯನ್ನು ತರಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಗೋಲ್ಸ್ಗಳನ್ನು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೋಲ್ ನಂಬರ್ 1 ಪಾವರ್ಟಿ ಬಗ್ಗೆ, ಗೋಲ್ ನಂಬರ್ 2 0 ಹಂಗರ್ನ ಬಗ್ಗೆ, ಗೋಲ್ ನಂಬರ್ 3 ಹೆಲ್ತ್ನ ಬಗ್ಗೆ, ಗೋಲ್ ನಂಬರ್ 4 ಕ್ವಾಲಿಟಿಯ ಎಜುಕೇಷನ್ ಬಗ್ಗೆ. ಕ್ವಾಲಿಟಿ ಎಜುಕೇಷನ್ನ ಪ್ರೊವೈಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದೇಶ ಆರ್ಥಿಕವಾಗಿ ಮತ್ತು ಸುಸ್ಥಿರವಾಗಿ ಅಂದರೆ ಸಸ್ಟೈನೇಬಲ್ ಆಗಿ ಸುಸ್ಥಿರವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಕ್ವಾಲಿಟಿ ಎಜುಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ ಇದರ ಜೊತೆ ಅಲೈನ್ ಮಾಡೋದಕ್ಕೋಸ್ಕರ ಈಗ NEP 2020 ತರಲಾಗಿದೆ. ನಂತರದಲ್ಲಿ 21ನೇ ಶತಮಾನದ ಅಗತ್ಯಗಳಿಗೆ ಸರಿ ಹೊಂದುವಂತೆ ಮತ್ತು ಪ್ರತಿ ವಿದ್ಯಾರ್ಥಿಯಲ್ಲೂ ಇರುವಂಥ ವಿಶಿಷ್ಟ ಸಾಮರ್ಥ್ಯಗಳನ್ನು ಅಂದರೆ ಅವರಲ್ಲಿ ಇರುವಂಥ ಕೆಪಾಬಿಲಿಟೀಸ್ಗಳನ್ನು ಹೊರತರುವಂಥ ಗುರಿಯನ್ನು ಕೂಡ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೊಂದಿದೆ. ಇದರ ಮುಖಾಂತರವಾಗಿ ವೈಬ್ರೆಂಟ್ ನಾಲೆಡ್ಜ್ ಅನ್ನು ನಮ್ಮ ಸೊಸೈಟಿನಲ್ಲಿ ತರಬೇಕು ಮತ್ತು ನಮ್ಮ ದೇಶವನ್ನು ಗ್ಲೋಬಲ್ ನಾಲೆಡ್ಜ್ ಸೂಪರ್ ಪವರ್ ಅನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಜಾಗತಿಕ ಜ್ಞಾನದ ಮಹಾಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಗುರಿಯನ್ನು ಕೂಡ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಹೊಂದಿದೆ. ನಂತರದಲ್ಲಿ ಮುಂದುವರಿದು ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡ್ತಾರೆ, ಈ ಒಂದು ಪಾಲಿಸಿನ ಪ್ರಿಪೇರ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡಿರುವಂಥ ಫೌಂಡೇಶನಲ್ ಪಿಲ್ಲರ್ಸ್ಗಳು ಅಂದರೆ ಅಡಿಪಾಯದ ಕಂಬಗಳು ಯಾವುದ್ಯಾವುದು ಅನ್ನೋದನ್ನು ನೋಡೋದಾದ್ರೆ ನಮ್ಮ ಭಾರತೀಯ ಎಜುಕೇಷನ್ ಸಿಸ್ಟಮ್ನಲ್ಲಿ ಮೊದಲನೇದಾಗಿ ಆಕ್ಸೆಸಿಬಿಲಿಟಿಯನ್ನು ಪ್ರೊವೈಡ್ ಮಾಡುವಂಥದ್ದು ಅಂದರೆ ಪ್ರವೇಶವನ್ನು ಪ್ರೊವೈಡ್ ಮಾಡುವಂಥದ್ದು ಮೊದಲನೆಯ ಫೌಂಡೇಶನಲ್ ಪಿಲ್ಲರ್ ಆಗಿದೆ. ನಂತರದಲ್ಲಿ ಬರುವಂಥದ್ದು ಈಕ್ವಿಟಿ ಅಂದರೆ ಸಮಾಂತರತೆಯನ್ನು ಕಾಯ್ದುಕೊಳ್ಳುವಂಥದ್ದು. ನಂತರದಲ್ಲಿ ಕ್ವಾಲಿಟಿಯನ್ನು ಪ್ರೊವೈಡ್ ಮಾಡುವಂಥದ್ದು ಅಂದರೆ ಅತಿ ಹೆಚ್ಚಿನ ಗುಣಮಟ್ಟದ ಶಿಕ್ಷಣವನ್ನು ಪ್ರೊವೈಡ್ ಮಾಡುವಂಥದ್ದು. ಇದರ ಜೊತೆಗೆ ಮುಂದುವರೆದು ಅಫೋರ್ಡಬಿಲಿಟಿ ಅಂದರೆ ಯಾವೊಂದು ಜಾಗದಲ್ಲಿ ಈಕ್ವಲ್ ಆಗಿ ಆಕ್ಸೆಸಿಬಿಲಿಟಿ ಕೊಡ್ತಾರೆ ಮತ್ತು ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಅದೇ ಜಾಗದಲ್ಲಿ ನಮ್ಮ ದೇಶದಲ್ಲಿ ಅಫೋರ್ಡಬಿಲಿಟಿ ಅಂದರೆ ಕೈಗೆಟುಕುವಂಥ ಶಿಕ್ಷಣವನ್ನು ಖಾತ್ರಿಗೊಳಿಸುವಂಥದ್ದು ಕೂಡ ಒಂದು ಮುಖ್ಯವಾದ ಫೌಂಡೇಶನಲ್ ಪಿಲ್ಲರ್ ಆಗಿದೆ. ನಂತರದಲ್ಲಿ ಬರುವಂಥದ್ದು ಅಕೌಂಟಬಿಲಿಟಿ ಅಂದರೆ ಹೊಣೆಗಾರಿಕೆ ಕೂಡ ಈ ಒಂದು ಫೌಂಡೇಶನಲ್ ಪಿಲ್ಲರ್ಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ 5 ಪಾಯಿಂಟ್ಸ್ಗಳನ್ನ ಅಡಿಪಾಯ ಕಂಬಗಳು ಯಾವುದಿದ್ದು ಅನ್ನೋದನ್ನು ನೆನ್ಪಿಟ್ಕೊಂಡಿರಿ. ಆಕ್ಸೆಸಿಬಿಲಿಟಿ, ಈಕ್ವಿಟಿ,
ಕ್ವಾಲಿಟಿ, ಅಫೋರ್ಡೆಬಿಲಿಟಿ ಮತ್ತು ಅಕೌಂಟಬಿಲಿಟಿ ಇವೆಲ್ಲವೂ ಕೂಡ ಈ ಅಂಶಗಳ ಆಧಾರದ ಮೇಲೆ ಈ ಒಂದು ಹೊಸ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ತಂದಿದ್ದಾರೆ ಅಂತ ಹೇಳಿ ಈ ಎಲ್ಲ ಆಸ್ಪೆಕ್ಟ್ಸ್ಗಳನ್ನು ನೆನಪಿಟ್ಕೊಂಡಿರಿ ಮತ್ತು ನೋಟ್ ಮಾಡಿಟ್ಕೊಂಡಿರಿ. ನಂತರದಲ್ಲಿ ಮುಂದುವರೆದು ಈ ಒಂದು ಎಜುಕೇಶನ್ ಪಾಲಿಸಿ ಯಾವ ಯಾವ ತತ್ವಗಳನ್ನು, ಯಾವ ಯಾವ ಪ್ರಿನ್ಸಿಪಲ್ಸ್ಗಳನ್ನು ಫಾಲೋ ಮಾಡ್ತಾ ಇದೆ ಅನ್ನೋದನ್ನು ನೋಡೋದಾದ್ರೆ, ನಾವು ಹಿಂದೆ ಫೌಂಡೇಶನಲ್ ಪಿಲ್ಲರ್ಸ್ಗಳ ಬಗ್ಗೆ ಮಾತನಾಡಿದ್ವಿ. ಆಧಾರ ಸ್ತಂಭಗಳು ಯಾವ್ದು ಈ ಒಂದು ಎಜುಕೇಶನ್ ಪಾಲಿಸಿಗೆ ಅಂತ ಹೇಳಿ ಚರ್ಚೆ ಮಾಡಿದ್ವಿ. ಈಗ ತತ್ವಗಳ ಬಗ್ಗೆ, ಪ್ರಿನ್ಸಿಪಲ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಮೊದಲನೇ ಪ್ರಿನ್ಸಿಪಲ್ ಯಾವುದು ಅಂತ ಹೇಳಿದ್ರೆ, ಈ ಒಂದು ಎಜುಕೇಶನ್ ಪಾಲಿಸಿ ವಿದ್ಯಾರ್ಥಿಗಳಿಗೆ ಫ್ಲೆಕ್ಸಿಬಿಲಿಟಿಯನ್ನು ನೀಡ್ತಾ ಇದೆ. ಫ್ಲೆಕ್ಸಿಬಿಲಿಟಿ ಯಾವ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವನ ಪ್ರತಿಭೆಗಳ ಆಧಾರದ ಮೇಲೆ ಅಥವಾ ಅವನ ಇಂಟ್ರೆಸ್ಟ್, ಆಸಕ್ತಿಗಳ ಆಧಾರದ ಮೇಲೆ ಆತ ತನ್ನ ಕೋರ್ಸ್ಗಳನ್ನು ಚೂಸ್ ಮಾಡ್ಕೊಬೋದಾಗಿದೆ. ಇದರ ಬಗ್ಗೆ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಯಾವ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಿದೆ ಅಂತ ಹೇಳಿದ್ರೆ, ನಮ್ಮ ಎಜುಕೇಶನ್ ಪಾಲಿಸಿ ಟೋಟಲ್ ಆಗಿ ನಮ್ಮ ಸಿಸ್ಟಮ್ನಲ್ಲಿ ಒಂದು ಯೂನಿಟಿಯನ್ನು ತರಬೇಕು, ನಾಲೆಡ್ಜ್ನಲ್ಲಿ, ಜ್ಞಾನದಲ್ಲಿ ಸಮಗ್ರತೆಯನ್ನು ತರಬೇಕು ಮತ್ತು ಏಕತೆಯನ್ನು ಖಚಿತಪಡಿಸ್ಕೊಬೇಕು ಅಂತ ಹೇಳಿ ಈ ಒಂದು ಎಜುಕೇಶನ್ ಪಾಲಿಸಿ ಮುಂದಾಗಿದೆ. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳೋದಾದರೆ, ಈ ಹಿಂದೆ ಸೈನ್ಸ್ ಸ್ಟ್ರೀಮ್ ಆಗಿರ್ಬೋದು ಅಥವಾ ಆರ್ಟ್ಸ್ ಸ್ಟ್ರೀಮ್ ಆಗಿರ್ಬೋದು, ಈ ರೀತಿಯಾದಂಥ ಸೆಪ್ರೇಷನ್ಸ್ಗಳು ಇತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ, ಅಂದರೆ ಈ ಒಂದು ಎಜುಕೇಷನ್ ಪಾಲಿಸಿ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ವಿವಿಧ ಕ್ಷೇತ್ರಗಳ ನಡುವೆ ಅತಿಯಾದಂಥ ಕಠಿಣವಾದಂಥ ಯಾವುದೇ ರೀತಿಯಂಥ ಶ್ರೇಣಿಗಳು ಇರೋದಿಲ್ಲ. ಈ ಹಿಂದೆ ನಾವು ನೋಡ್ತಾ ಇದ್ವಿ. ಇದಕ್ಕೆ ಉದಾಹರಣೆ ಮೂಲಕವಾಗಿ ಹೇಳೋದಾದ್ರೆ, ಸೈನ್ಸ್ ಸ್ಟ್ರೀಮನ್ನು ತುಂಬ ಪ್ರಿಯಾರಿಟಿ ಸಬ್ಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ರು ಆರ್ಟ್ಸ್ ಸಬ್ಜೆಕ್ಟ್ಗೆ ಕಂಪೇರ್ ಮಾಡಿದ್ದೆ. ಅಂದರೆ ಈ ರೀತಿಯಾದಂಥ ಒಂದು ತಪ್ಪಾದ ನೋಷನ್ ಇತ್ತು. ಇದನ್ನು ತಡೆದು ಹಾಕಬೇಕು ಅಂತಲೇ ಈ ಒಂದು ಪಾಲಿಸಿನಲ್ಲಿ ಫ್ಲೆಕ್ಸಿಬಿಲಿಟಿಯನ್ನು ತರ್ತಾ ಇದ್ದಾರೆ. ಯಾವೊಬ್ಬ ಸ್ಟೂಡೆಂಟ್ ಆದರೂ ಆತನಿಗೆ ಆಸಕ್ತಿ ಇದ್ದಂಥ ಸಂದರ್ಭದಲ್ಲಿ ಆತ ಸೈನ್ಸಿಂದನೂ ಕೂಡ ಒಂದು ಸಬ್ಜೆಕ್ಟನ್ನು ಸ್ಟಡಿ ಮಾಡ್ಬೋದು, ವಿದ್ಯಾಭ್ಯಾಸ ಮಾಡ್ಬೋದು. ಇದರ ಜೊತೆಗೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದನೂ ಕೂಡ ಸಬ್ಜೆಕ್ಟ್ಸ್ಗಳನ್ನು ಚೂಸ್ ಮಾಡಿ ಇಂಟಿಗ್ರೇಟ್ ಮಾಡಿ ಸ್ಟಡಿ ಮಾಡ್ಬೋದು. ಉದಾಹರಣೆ ಮೂಲಕವಾಗಿ ಹೇಳೋದಾದ್ರೆ, ಒಬ್ಬ ವಿದ್ಯಾರ್ಥಿಗೆ ಹಿಸ್ಟರಿನಲ್ಲೂ ಇಂಟ್ರೆಸ್ಟ್ ಇದೆ ಮತ್ತು ಫಿಸಿಕ್ಸ್ನಲ್ಲೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಭಾವಿಸೋಣ. ಆ ಸಂದರ್ಭದಲ್ಲಿ ಆತ ಸೆಪ್ರೇಟ್ ಆಗಿ ಈ ಕೋರ್ಸ್ಗಳನ್ನು ಚೂಸ್ ಮಾಡಿ ಇಂಟಿಗ್ರೇಟ್ ಮಾಡಿ ಸ್ಟಡಿ ಮಾಡ್ಬೋದು. ಈ ರೀತಿಯಾಗಿ ಇಲ್ಲಿ ಫ್ಲೆಕ್ಸಿಬಿಲಿಟಿಯನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ನಮ್ಮ ದೇಶದಲ್ಲಿ ವೊಕೇಶನಲ್ ಎಜುಕೇಶನ್ ಮತ್ತು ಅಕಾಡೆಮಿಕ್ ಎಜುಕೇಶನ್ ಅಂತ ಇದೆ. ಅಂದರೆ ವೃತ್ತಿಪರ ಮತ್ತು ಶೈಕ್ಷಣಿಕ ವಿದ್ಯಾಭ್ಯಾಸ ಅಂತ. ಇದರ ನಡುವೆ ಆಗಿರ್ಬೋದು ಅಥವಾ ಕರಿಕ್ಯುಲರ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಪಠ್ಯೇತರ ಚಟುವಟಿಕೆಗಳು ಮತ್ತು ಪಠ್ಯಕ್ರಮ ಚಟುವಟಿಕೆಗಳು, ಇವುಗಳ ನಡುವೆ ಏನು ಕಠಿಣವಾದ ಪ್ರತ್ಯೇಕತೆಗಳು ಇದ್ವು ಇದನ್ನು ತಡೆದು ಹಾಕಬೇಕು. ಅಂದರೆ ಡಿಫ್ರೆನ್ಸಸ್ಗಳು ಏನಿದ್ವು ಮತ್ತು ಹೈರಾರ್ಕಿಗಳು ಅಂದರೆ ಶ್ರೇಣಿಗಳು ಏನಿದ್ವು ಇದನ್ನು ತೆಗೆದು ಹಾಕಬೇಕು ಅಂತ ಹೇಳಿ ಈ ಒಂದು ಎಜುಕೇಶನ್ ಪಾಲಿಸಿ ಒಂದು ಪ್ರಿನ್ಸಿಪಲ್ನ ಹೊಂದಿದೆ. ನಂತರದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಮತ್ತು ಹೋಲಿಸ್ಟಿಕ್ ಎಜುಕೇಶನ್ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಕೂಡ ಒಂದು ಪ್ರಿನ್ಸಿಪಲ್ನ ಈ ಒಂದು ಎಜುಕೇಶನ್ ಪಾಲಿಸಿ ಹೊಂದಿದೆ. ಅಂದರೆ ನಾ ಹಿಂದೆ ಹೇಳಿದಂತೆ ಸೈನ್ಸಸ್, ಸೋಷಿಯಲ್ ಸೈನ್ಸಸ್, ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಮತ್ತು ಸ್ಪೋರ್ಟ್ಸ್ ಇವುಗಳ ಮಧ್ಯೆ ಅತಿಯಾದ ಅಂದರೆ ಹೆಚ್ಚಿನದಾದಂಥ ಪ್ರತ್ಯೇಕತೆ ಇರೋದಿಲ್ಲ. ಅಂದರೆ ಡಿಫ್ರೆನ್ಸಸ್ಗಳು ಜಾಸ್ತಿ ಇರೋದಿಲ್ಲ. ಇವೆಲ್ಲವನ್ನು ಅಂದರೆ ಈ ಎಲ್ಲ ಸಬ್ಜೆಕ್ಟ್ಸ್ಗಳು ನಾನು ಏನು ಮೆನ್ಷನ್ ಮಾಡಿದೆ ಇವೆಲ್ಲವನ್ನು ಇಂಟಿಗ್ರೇಟ್ ಮಾಡಿ ಒಂದು ಎಜುಕೇಷನ್ ಸಿಸ್ಟಮ್ನ ಈಗ ತರ್ತಾ ಇದ್ದಾರೆ. ಇದು ಮಲ್ಟಿ ಡಿಸಿಪ್ಲಿನರಿ ಮತ್ತು ಹೋಲಿಸ್ಟಿಕ್ ಅಂದರೆ ಕಂಪ್ಲೀಟ್ ಆಗಿ ಈ ಎಲ್ಲ ಎಜುಕೇಷನ್ ಸ್ಟ್ರೀಮ್ಗಳನ್ನು ಕವರ್ ಮಾಡಲಾಗುತ್ತೆ ಮುಂದಿನ ದಿನಗಳಲ್ಲಿ. ನಂತರದಲ್ಲಿ ಮುಂದಿನ ಪ್ರಿನ್ಸಿಪಲ್ ಯಾವುದು ಅಂತ ಹೇಳಿದ್ರೆ, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಅಥವಾ ಎಂಫಸೈಸ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಇರುವಂಥ ರೋಟ್ ಲರ್ನಿಂಗ್ ಅಥವಾ ಬೈ ಹಾರ್ಟ್ ಅಂತ ಹೇಳಿ ಏನು ಹೇಳ್ತೀವಿ ಇದನ್ನು ತಡಿಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗನ್ನು ಕೂಡ ನಮ್ಮ ಎಜುಕೇಷನ್ನಲ್ಲಿ ತರಬೇಕು. ಇದರ ಮುಖಾಂತರವಾಗಿ ಕ್ರಿಯೇಟಿವಿಟಿ ಮತ್ತು ಕ್ರಿಟಿಕಲ್ ಥಿಂಕಿಂಗನ್ನು ಅಪ್ರೋಚ್ ಮಾಡಬೇಕು ಮತ್ತು ಇದಕ್ಕೆ ಎಂಕರೇಜ್ ಮಾಡಬೇಕು ಅಂತ ಹೇಳಿ ಕೂಡ ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ ಎಥಿಕ್ಸ್ ಮತ್ತು ಹ್ಯೂಮನ್ ಮತ್ತು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ಫಾರ್ ಎಕ್ಸಾಂಪಲ್ ಎಥಿಕಲ್ ವ್ಯಾಲ್ಯೂಸ್ ಆದಂಥ ಎಂಪತಿ ಆಗಿರ್ಬೋದು ಅಥವಾ ರೆಸ್ಪೆಕ್ಟಿಂಗ್ ಅಂದರೆ ಬೇರೆಯವರನ್ನು ಗೌರವಿಸುವಂಥ ಭಾವ ಆಗಿರ್ಬೋದು. ನಂತರದಲ್ಲಿ ಕ್ಲೀನ್ನೆಸ್ ಅನ್ನು ಮೇಂಟೈನ್ ಮಾಡುವಂಥದ್ದು, ರೆಸ್ಪಾನ್ಸಿಬಿಲಿಟಿ, ಈಕ್ವಾಲಿಟಿ, ಜಸ್ಟಿಸ್, ಈ ಥರದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ಗಳನ್ನು ಕೂಡ ನಮ್ಮ ಎಜುಕೇಷನ್ ಪಾಲಿಸಿನಲ್ಲಿ ತರಬೇಕು ಅಂತ ಹೇಳಿ ಈ ಒಂದು ಹೊಸ ಎಜುಕೇಷನ್ ಪಾಲಿಸಿ ಮುಂದಾಗಿದೆ. ಇದರ ಜೊತೆಗೆ ಲೈಫ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಟೀಮ್ ವರ್ಕ್ ಮಾಡುವಂಥದ್ದಾಗಿರ್ಬೋದು ಅಥವಾ ಕಮ್ಯುನಿಕೇಷನ್ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಸ್ಕಿಲ್ಸ್ ಡೆವಲಪ್ಮೆಂಟ್ನ ವಿಚಾರವಾಗಿಯೂ ಕೂಡ ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ ಈ ಒಂದು ಪಾಲಿಸಿ ಮೇಕಿಂಗ್ ಕಂಟಿನ್ಯೂಸ್ ಆಗಿದೆ ಅಂತ ಹೇಳಿ ಕೂಡ ಹೇಳ್ತಿದ್ದಾರೆ. ಅಂದರೆ ಇದಕ್ಕೆ ರೆಗ್ಯುಲರ್ ಅಸೆಸ್ಮೆಂಟ್ ಅನ್ನು ತರೋದ್ರ ಮೂಲಕವಾಗಿ ಇದೊಂದು ಕಂಟಿನ್ಯೂಸ್ ಪಾಲಿಸಿ ಮೇಕಿಂಗ್ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮೆನ್ಷನ್ ಮಾಡ್ತಾರೆ, ಈ ಒಂದು ಎಜುಕೇಷನ್ ಸರ್ವಿಸ್ ಏನಿದೆ ಇದು ಪಬ್ಲಿಕ್ ಸರ್ವಿಸ್ ಆಗಿದೆ. ಇದೊಂದು ಕಮರ್ಷಿಯಲ್ ಆಕ್ಟಿವಿಟಿ ಅಲ್ಲ ಅಥವಾ ಪ್ರಾಫಿಟ್ಗೆ ಇರುವಂತಹ ಒಂದು ಸೋರ್ಸ್ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೊಂದು ಪ್ರತಿಯೊಬ್ಬ ಸಿಟಿಸನ್ಗೂ ಇರುವಂತಹ ಮೂಲಭೂತ ಹಕ್ಕಾಗಿದೆ ಎಜುಕೇಷನ್ ಅನ್ನುವಂಥದ್ದು ಅಂತ ಹೇಳಿ ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಈ ಒಂದು ಎಜುಕೇಷನ್ ಪಾಲಿಸಿಯ ಮುಖ್ಯವಾದ ಪ್ರಿನ್ಸಿಪಲ್ಸ್ಗಳಾಗಿದ್ದಾವೆ.
ನಂತರದಲ್ಲಿ ಮುಂದುವರೆದು ಯಾವ ರೀತಿಯಲ್ಲಿ ನಮ್ಮ ಎಕನಾಮಿಕ್ ಸರ್ವೆ ಇದೆ, ಎಕನಾಮಿಕ್ ಸರ್ವೆನಲ್ಲಿ ಯಾವ ರೀತಿ ಚಾಪ್ಟರ್ಸ್ಗಳನ್ನು ಮೆನ್ಷನ್ ಮಾಡ್ಕೊಂಡು ಹೋಗಿರ್ತಾರೆ ಅದೇ ರೀತಿಯಲ್ಲಿ ಈ ಒಂದು ಎಜುಕೇಷನ್ ಪಾಲಿಸಿನಲ್ಲೂ ಕೂಡ ಚಾಪ್ಟರ್ಸ್ಗಳನ್ನು ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಮೊದಲನೇದಾಗಿ ಇಂಟ್ರಡಕ್ಷನ್ ಕೊಡ್ತಾರೆ, ಅದರ ಬಗ್ಗೆ ನಾವು ಇವಾಗ ಇಷ್ಟೊತ್ತು ಚರ್ಚೆ ಮಾಡಿದ್ವಿ. ನಂತರದಲ್ಲಿ ಎರಡನೇ ಚಾಪ್ಟರ್ ಅಂತಲೇ ಹೇಳ್ಬೋದು, ಅದರಲ್ಲಿ ಸ್ಕೂಲ್ ಎಜುಕೇಷನ್ನ ಬಗ್ಗೆ ಚರ್ಚೆ ಮಾಡ್ತಾರೆ. ನಂತರದಲ್ಲಿ ಹೈಯರ್ ಎಜುಕೇಷನ್ನ ಬಗ್ಗೆ ಚರ್ಚೆ ಮಾಡ್ತಾರೆ. ನಂತರದಲ್ಲಿ ಮುಂದೆ ಇರುವಂಥ ಇಂಪಾರ್ಟೆಂಟ್ ಕೀ ಏರಿಯಾಸ್ಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಇಂಪ್ಲಿಮೆಂಟೇಷನ್ ಪಾರ್ಟ್ನ ಬಗ್ಗೆ ನಂತರದಲ್ಲಿ ಚರ್ಚೆ ಮಾಡ್ತಾರೆ. ಈಗ ನಾವು ಸ್ಕೂಲ್ ಎಜುಕೇಷನ್, ಶಾಲಾ ಮಟ್ಟದಲ್ಲಿ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡೋಣ. ಇದರಲ್ಲಿ ಯಾವ ರೀತಿಯಾದಂಥ ಚೇಂಜಸ್ಗಳನ್ನು, ಬದಲಾವಣೆಗಳನ್ನ ಈ ಒಂದು ಹೊಸ ಎಜುಕೇಷನ್ ಪಾಲಿಸಿ ತರ್ತಾ ಇದೆ ಅಂತ ಹೇಳಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಸಾರ್ವತ್ರಿಕೀಕರಣವನ್ನು ತರಬೇಕು ಅಂತ ಹೇಳಿ. ಅಂದರೆ ಪ್ರೀ ಸ್ಕೂಲಿಂದ ಸೆಕೆಂಡ್ರಿ ಲೆವೆಲ್ಗೆ ಏನು ಹೋಗ್ತಾರೆ ಸ್ಟೂಡೆಂಟ್ಗಳು, ಇದರಲ್ಲಿ ನಾವು 100% ಅಷ್ಟು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋವನ್ನು 2030 ಒಳಗಡೆ ಅಚೀವ್ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದೊಂದು ಮುಖ್ಯವಾದ ಗುರಿಯಾಗಿದೆ, ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಸ್ಕೂಲ್ ಎಜುಕೇಷನ್ನಲ್ಲಿ 100% ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ GR ಅನ್ನು ಅಚೀವ್ ಮಾಡಬೇಕು 2030 ಒಳಗಡೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳಿದ್ರೆ ಒಟ್ಟು ದಾಖಲಾತಿ ಅನುಪಾತ ಅಂತ ಹೇಳಿ. ಅಂದ್ರೆ ಇದನ್ನು ಉದಾಹರಣೆ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನಮ್ಮ ದೇಶದ ಟೋಟಲ್ ಪಾಪ್ಯುಲೇಷನ್ ನಲ್ಲಿ, ಜನಸಂಖ್ಯೆನಲ್ಲಿ 20% ಅಷ್ಟು ವಿದ್ಯಾರ್ಥಿಗಳು ಶಾಲಾ ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳಿ ಅನ್ಕೋಣ. ಈ ಸಂದರ್ಭದಲ್ಲಿ ಪ್ರೀ ಸ್ಕೂಲ್ನಲ್ಲಿ 20% ಅಷ್ಟು ವಿದ್ಯಾರ್ಥಿಗಳು ಎನ್ರೋಲ್ ಆಗಿರ್ತಾರೆ ನಮ್ಮ ಟೋಟಲ್ ಪಾಪ್ಯುಲೇಷನ್ನಲ್ಲಿ. ಇದೇ ಕಂಪ್ಲೀಟ್ 20% ಅಷ್ಟು ಪಾಪ್ಯುಲೇಷನ್ ನಮ್ಮ ಟೋಟಲ್ ಪಾಪ್ಯುಲೇಷನ್ನಲ್ಲಿ ಸೆಕೆಂಡ್ರಿ ಲೆವೆಲ್ ಎಜುಕೇಷನ್ಗೂ ಕೂಡ ಜಾಯ್ನ್ ಆದಂಥ ಸಂದರ್ಭದಲ್ಲಿ ಸ್ಕೂಲ್ಗಳಲ್ಲಿ ಎನ್ರೋಲ್ಮೆಂಟ್ ಮಾಡಿಕೊಂಡಿದ್ದೆ ಆದರೆ ಕಂಪ್ಲೀಟ್ ಆಗಿ ಈ ಒಂದು ಜನಸಂಖ್ಯೆ, ಇದನ್ನು ನಾವು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ, ಒಟ್ಟು ದಾಖಲಾತಿ ಅನುಪಾತ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಸ್ಪೆಸಿಫಿಕ್ ಏಜ್ ಗ್ರೂಪ್ ಆಫ್ ಪಾಪ್ಯುಲೇಷನ್ ಇರುತ್ತೆ, ಅಂದರೆ ಒಂದು ನಿರ್ದಿಷ್ಟ ವಯಸ್ಸಿನ ಗುಂಪು ಇರುತ್ತೆ, ಇದರಲ್ಲಿ ದಾಖಲಾತಿಯ ಅನುಪಾತ ಎಷ್ಟಿರುತ್ತೆ ಅಂತ ಅಳೆಯುವಂಥ ಸಾಧನವೇ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತ ಹೇಳಿ. ಇದು ನಿಮಗೆ ಕ್ಲಿಯರ್ ಆಗಿರಬೇಕು. ಇದನ್ನು 100% ಅಷ್ಟು ಅಚೀವ್ ಮಾಡಬೇಕು ಅಂತ ಹೇಳಿ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಗುರಿಯನ್ನು ಹೊಂದಿದೆ ಶಾಲಾ ಶಿಕ್ಷಣ ಮಟ್ಟದಲ್ಲಿ. ನಂತರದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಸಮಾನ ಮತ್ತು ಅಂತರ್ಗತ ಶಿಕ್ಷಣವನ್ನು, ಅಂದರೆ ಇಕ್ವಿಟಬಲ್ ಮತ್ತು ಇನ್ಕ್ಲೂಸಿವ್ ಎಜುಕೇಷನ್ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ. ಅಂದರೆ ಜನನ ಅಥವಾ ಅವರ ಆರ್ಥಿಕ ಹಿನ್ನೆಲೆಯ ಸಂದರ್ಭಗಳಿಂದಾಗಿ ಯಾವುದೇ ಮಗು ಕೂಡ, ಯಾವುದೇ ಒಬ್ಬ ವಿದ್ಯಾರ್ಥಿಯು ಕೂಡ ಕಲಿಯಲು ಅಥವಾ ಉತ್ಕೃಷ್ಟತೆಯನ್ನು ಗಳಿಸೋದಕ್ಕೆ, ಅಂದರೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಉತ್ಕೃಷ್ಟತೆಯನ್ನು ಗಳಿಸೋದಕ್ಕೆ ಅವಕಾಶವನ್ನು ಕಳೆದುಕೊಳ್ಳೋದಿಲ್ಲ ಅಂತ ಹೇಳಿ ಖಚಿತಪಡಿಸ್ಕೊಬೇಕು ಅಂತ ಹೇಳಿ ಕೂಡ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ರೂಪಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಸ್ಪೆಷಲ್ ಎಂಫಸಿಸ್ ಅನ್ನು ಯಾರಿಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸೋಷಿಯಲಿ ಆ್ಯಂಡ್ ಎಕನಾಮಿಕಲಿ ಡಿಸ್ಅಡ್ವಾಂಟೇಜ್ ಗ್ರೂಪ್ಸ್, ಅಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಗುಂಪುಗಳಿಗೆ ಸಮಾನ ಮತ್ತು ಅಂತರ್ಗತ ಶಿಕ್ಷಣವನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಇದರ ಜೊತೆಗೆ ಇಕ್ವಿಟಬಲ್, ಅಂದರೆ ಸಮಾನವಾದ ಎಜುಕೇಷನ್ ಎನ್ಶೂರ್ ಮಾಡೋದಕ್ಕೋಸ್ಕರ ಜೆಂಡರ್ ಇನ್ಕ್ಲೂಷನ್ ಫಂಡ್ ಅನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಅನಾನುಕೂಲಕರವಾದಂಥ, ಅಂದರೆ ಡಿಸ್ಅಡ್ವಾಂಟೇಜ್ ಲೊಕೇಶನ್ಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅಂತ ಹೇಳಿ ಸ್ಪೆಷಲ್ ಎಜುಕೇಷನ್ ಝೋನ್ಸ್ಗಳನ್ನು ಕೂಡ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಎಜುಕೇಷನ್ ಪಾಲಿಸಿ ಮುಂದಾಗಿದೆ. ನಂತರದಲ್ಲಿ ಪ್ರತಿ ರಾಜ್ಯದಲ್ಲಿ ಅಥವಾ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಾಲ್ ಭವನನ್ನು ಸ್ಥಾಪನೆ ಮಾಡಬೇಕು, ಇದಕ್ಕೆ ಪ್ರೋತ್ಸಾಹ ಮಾಡಬೇಕು. ಅಂದರೆ ಒಂದು ಬೋರ್ಡಿಂಗ್ ಶಾಲೆಯನ್ನು, ಬಾಲ್ ಭವನ್ ಅಂತ ಹೇಳಿದ್ರೆ ಒಂದು ಬೋರ್ಡಿಂಗ್ ಶಾಲೆಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಇದರ ಮುಖಾಂತರವಾಗಿ ಮೂಲಭೂತ ಸೌಕರ್ಯವನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಉಚಿತವಾಗಿ ಅಂತ ಹೇಳಿ ಉದ್ದೇಶವನ್ನು ಹೊಂದಿಕೊಂಡಿದೆ ಈ ಒಂದು ಎಜುಕೇಷನ್ ಪಾಲಿಸಿ. ನಂತರದಲ್ಲಿ ಈ ಮೂಲಭೂತ ಸೌಕರ್ಯ ಏನಿದೆ, ಈ ಶಾಲಾ ಮೂಲಭೂತ ಸೌಕರ್ಯ, ಇವುಗಳನ್ನು ಸಾಮಾಜಿಕ ಚೇತನ ಕೇಂದ್ರಗಳನ್ನಾಗಿಯೂ ಕೂಡ ಉಪಯೋಗ ಮಾಡ್ಕೊಬಹುದು ಅಂತ ಹೇಳಿ ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮುಂದುವರೆದು ಈ ಒಂದು ಎಜುಕೇಷನ್ ಪಾಲಿಸಿಯ ರೀಸ್ಟ್ರಕ್ಚರಿಂಗ್ ಬಗ್ಗೆ ನೋಡೋದಾದ್ರೆ, ಯಾವ ರೀತಿ ಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ ಕರೆಂಟ್ ಎಜುಕೇಷನ್ ಸಿಸ್ಟಮ್ ಅನ್ನೋದನ್ನು ನೋಡೋದಾದ್ರೆ, ಇದೊಂದು ಮುಖ್ಯವಾದ ಹೈಲೈಟ್ ಪಾಯಿಂಟ್ ಆಗಿದೆ. ಇದು ಅತ್ಯಂತ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಈ ಒಂದು ಎಜುಕೇಷನ್ ಪಾಲಿಸಿಯ ಮುಖಾಂತರವಾಗಿ 10+2 ಎಜುಕೇಷನ್ ಸಿಸ್ಟಮ್ ಏನಿತ್ತು, ಈಗ ಇದನ್ನ 5+3+3+4 ಡಿಸೈನ್ ಅನ್ನ ತರ್ತಿದ್ದಾರೆ. ಇಲ್ಲಿ 5 ಏನು ಡೆನೋಟ್ ಮಾಡುತ್ತೆ ಅಂತ ಹೇಳಿದ್ರೆ ಇದೊಂದು ಫೌಂಡೇಶನಲ್ ಸ್ಟೇಜ್ ಆಗಿದೆ. ನಂತರದಲ್ಲಿ ಬರುವಂಥ 3 ಏನನ್ನ ಡೆನೋಟ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಪ್ರಿಪ್ರೇಟರಿ ಸ್ಟೇಜ್ ಆಗಿದೆ. ನಂತರದಲ್ಲಿ ಬರುವಂಥ 3 ಮಿಡಲ್ ಸ್ಟೇಜನ್ನು ಡೆನೋಟ್ ಮಾಡಿದ್ರೆ ಕೊನೆಯ 4 ಸೆಕೆಂಡ್ರಿ ಸ್ಟೇಜನ್ನು ಡೆನೋಟ್ ಮಾಡುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಮೊದಲನೆಯ 5 ಇಯರ್ಸ್, ಅಂದರೆ 5 ಅನ್ನುವಂಥದ್ದು ವರ್ಷಗಳ ಸಂಖ್ಯೆನ ಡೆನೋಟ್ ಮಾಡುತ್ತೆ. ಇದು ಫಸ್ಟ್ ಸ್ಟೇಜ್ ಆಫ್ 5 ಇಯರ್ಸ್, ಅಂದರೆ 3 ವರ್ಷದಿಂದ 8 ವರ್ಷದ ಮಗುವಿನ ವಿದ್ಯಾಭ್ಯಾಸದ ಕುರಿತು, ಅಂದರೆ ಫೌಂಡೇಶನಲ್ ಸ್ಟೇಜ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಈ 5 ಅನ್ನು ಕೂಡ ಡಿವೈಡ್ ಮಾಡೋದಾದ್ರೆ 3 ಇಯರ್ಸ್ ಅನ್ನ ಪ್ರೀ ಸ್ಕೂಲ್ ಆಗಿ, ನಂತರದಲ್ಲಿ ಗ್ರೇಡ್ 1 ಮತ್ತೆ 2 ಅನ್ನಾಗಿ ಡಿವೈಡ್ ಮಾಡ್ತಾರೆ. ಈ 5 ಟೋಟಲ್ ಆಗಿ ಏನು ಡೆನೋಟ್ ಮಾಡುತ್ತೆ ಅಂತ ಹೇಳಿದ್ರೆ ಫೌಂಡೇಶನಲ್ ಸ್ಟೇಜ್ ಅನ್ನ ಡೆನೋಟ್ ಮಾಡುತ್ತೆ. ಇದರಲ್ಲಿ ಬರುವಂಥದ್ದು
ಪ್ರೀ ಸ್ಕೂಲ್ 3 ಇಯರ್ಸ್ ಆಫ್ ಪ್ರೀ ಸ್ಕೂಲ್, ಇದರ ಜೊತೆಗೆ ಗ್ರೇಡ್ಸ್ 1 ಮತ್ತೆ 2 ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಈ ಒಂದು ಗ್ರೇಡಿಂಗ್ ಸಿಸ್ಟಮ್ ನ ತರ್ತಾ ಇದ್ದಾರೆ ನಮ್ಮ ಎಜುಕೇಶನ್ ಪಾಲಿಸಿನಲ್ಲಿ ಅಂತ ಹೇಳಿ. ಅಂದ್ರೆ ಈ ಹಿಂದೆ ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ಕ್ಲಾಸ್ 1 ಮತ್ತೆ 2 ಅಂತ ಹೇಳಿ ನಾವು ಬಳಕೆ ಮಾಡ್ತಾ ಇದ್ವಿ. ಆದ್ರೆ ಇನ್ ಮುಂದೆ ಅಮೆರಿಕದ ತರದಲ್ಲಿ ಗ್ರೇಡಿಂಗ್ ಸಿಸ್ಟಮ್ ನ ನಮ್ಮ ಎಜುಕೇಶನ್ ಪಾಲಿಸಿನಲ್ಲಿ ತರ್ತಾ ಇದ್ದಾರೆ. ಆದ್ರಿಂದಾಗಿ ಈ ಒಂದು ಫೌಂಡೇಶನ್ ಸ್ಟೇಜ್ ನಲ್ಲಿ ಬರುವಂತದ್ದು 3 ಇಯರ್ಸ್ ಆಫ್ ಪ್ರೀ ಸ್ಕೂಲ್, ಇದರ ಜೊತೆಗೆ ಗ್ರೇಡ್ 1 ಮತ್ತೆ 2. ಇದನ್ನ ಕ್ಲಾಸ್ 1 ಮತ್ತೆ 2 ಅಂತ ಹೇಳಿ ನೀವು ಅರ್ಥೈಕ ಮಾಡ್ಕೊಬಹುದು. ಅಂದ್ರೆ ಈಗ ಕ್ಲಾಸ್ ಸಿಸ್ಟಮ್ ಇಲ್ಲ, ಗ್ರೇಡ್ ಸಿಸ್ಟಮ್ ಆಗಿ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ಇಲ್ಲಿ ನೀವು ಗ್ರೇಡ್ 1 ಮತ್ತೆ 2 ಅಂತ ಹೇಳಿನೇ ನೀವು ನಿಮ್ಮ ಉತ್ತರಗಳಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಬರುವಂಥದ್ದು ಪ್ರಿಪರೇಟರಿ ಸ್ಟೇಜ್. ಪ್ರಿಪರೇಟರಿ ಸ್ಟೇಜ್ನಲ್ಲಿ ಬರುವಂಥದ್ದು ಕೂಡ 3 ಇಯರ್ಸ್ ಆಫ್ ಎಜುಕೇಷನ್. ಇದರಲ್ಲಿ ಗ್ರೇಡ್ 3, ಗ್ರೇಡ್ 4 ಮತ್ತು ಗ್ರೇಡ್ 5 ಬರುತ್ತೆ. ನಂತರದಲ್ಲಿ ಬರುವಂಥದ್ದು ಮಿಡಲ್ ಸ್ಟೇಜ್ನಲ್ಲಿ ಗ್ರೇಡ್ 6, ಗ್ರೇಡ್ 7 ಮತ್ತು ಗ್ರೇಡ್ 8 ಬರುತ್ತೆ. ನಂತರದಲ್ಲಿ ಬರುವಂಥದ್ದು ಹೈಸ್ಕೂಲ್ ಸಿಸ್ಟಮ್, ಅಂದರೆ ಇದನ್ನು ಸೆಕೆಂಡರಿ ಎಜುಕೇಷನ್ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ಸಿಸ್ಟಮ್ನಲ್ಲಿ ಗ್ರೇಡ್ 9, ಗ್ರೇಡ್ 10, ಗ್ರೇಡ್ 11 ಮತ್ತು ಗ್ರೇಡ್ 12 ಬರುತ್ತೆ. ಇದನ್ನು 2 ಫೇಸಸ್ ಅಂತ ಹೇಳಿ ಕೂಡ ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಫೇಸ್ನಲ್ಲಿ ಗ್ರೇಡ್ 9 ಮತ್ತು ಗ್ರೇಡ್ 10 ಬರುತ್ತೆ, ಮತ್ತು ಸೆಕೆಂಡ್ ಫೇಸ್ನಲ್ಲಿ ಗ್ರೇಡ್ 11 ಮತ್ತು ಗ್ರೇಡ್ 12 ಬರುತ್ತೆ. ಇಲ್ಲಿ ಫಸ್ಟ್ ಫೇಸ್ನಲ್ಲಿ ಗ್ರೇಡ್ 10ನಲ್ಲಿ ಯಾವುದಾದ್ರೂ ಒಬ್ಬ ಸ್ಟೂಡೆಂಟ್ ಎಕ್ಸಿಟ್ ಆಗಿ ಕೂಡ ನಂತರದಲ್ಲಿ ಮತ್ತೆ ನೆಕ್ಸ್ಟ್ ಫೇಸ್ಗೆ ಗ್ರೇಡ್ 11 ಮತ್ತು ಗ್ರೇಡ್ 12ಗೆ ಮತ್ತೆ ರೀಎಂಟರ್ ಆಗುವಂಥ ಅವಕಾಶವನ್ನು ಕೂಡ ಈ ಒಂದು ಹೊಸ ಎಜುಕೇಷನ್ ಪಾಲಿಸಿನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು 5+3+3-4 ಡಿಸೈನ್ ಅನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಫೌಂಡೇಶನಲ್, ಪ್ರಿಪರೇಟರಿ, ಮಿಡಲ್ ಮತ್ತು ಹೈಸ್ಕೂಲ್ ಸ್ಟೇಜಸ್ ಅನ್ನಾಗಿ. ನಂತರದಲ್ಲಿ ಈ ಒಂದು ಸಿಸ್ಟಮ್, ಈ ಒಂದು ಡಿಸೈನ್ ಏನಿದೆ 5+3+3+4 ಡಿಸೈನ್ ಏನಿದೆ, ಇದು ಏನನ್ನ ಡೆನೋಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಹಿಂದೆ ಹೇಳಿರುವಂತೆ ವರ್ಷಗಳ ಸಂಖ್ಯೆನ ಡೆನೋಟ್ ಮಾಡುತ್ತೆ. ಅಥವಾ ನೀವು ಏಜ್ ಗ್ರೂಪ್ ಅನ್ನು ಕೂಡ ನೆನ್ಪಿಟ್ಕೊಂಡಿರ್ಬೋದು. ಮೊದಲನೇದಾಗಿ 3 to 8 ಇಯರ್ಸ್ ಅಂದರೆ 5 ಇಯರ್ಸ್ ಆಫ್ ಎಜುಕೇಶನ್ ಬರುತ್ತೆ. ನಂತರದಲ್ಲಿ 8 to 11 ಇಯರ್ಸ್ ಅಂದರೆ ಇದು 3 ಇಯರ್ಸ್ ಅನ್ನ ಡೆನೋಟ್ ಮಾಡುತ್ತೆ, ಅಂದರೆ ಇದು ಪ್ರಿಪರೇಟರಿ ಸ್ಟೇಜ್ ಅನ್ನು ಡೆನೋಟ್ ಮಾಡುತ್ತೆ. ನಂತರದಲ್ಲಿ 11 to 14 ಇಯರ್ಸ್ ಮತ್ತೆ ಬರುವಂಥ 3, ಇದು ಏನನ್ನ ಡೆನೋಟ್ ಮಾಡುತ್ತೆ ಅಂತ ಹೇಳಿದ್ರೆ ಮಿಡಲ್ ಎಜುಕೇಷನ್ ಡೆನೋಟ್ ಮಾಡುತ್ತೆ. ಮತ್ತು ಕೊನೆಯದಾಗಿ 14 to 18 ಇಯರ್ಸ್ ಇದು ಹೈಸ್ಕೂಲ್ ಎಜುಕೇಷನ್ ಅನ್ನ ಡೆನೋಟ್ ಮಾಡುತ್ತೆ. 4 ಇಯರ್ಸ್ ಆಫ್ ಎಜುಕೇಷನ್ ಅನ್ನ ಡೆನೋಟ್ ಮಾಡುತ್ತೆ. ಇದನ್ನ, ಈ ಒಂದು ಪಾಯಿಂಟ್ ಅನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. 5+3+3+4 ಡಿಸೈನ್, ಈ ಒಂದು ಡಿಸೈನ್ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೆನ್ಷನ್ ಮಾಡುವಂಥದ್ದು. ನಂತರದಲ್ಲಿ ಮುಂದುವರೆದು ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡ್ತಾರೆ 3 to 8 ಇಯರ್ಸ್ ಆಕ್ಟಿವ್ ಲರ್ನಿಂಗ್ ಟೈಮ್ ಆಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಂತ ಹೇಳಿ. ಅಂದ್ರೆ ಇದೊಂದು ಫೌಂಡೇಶನ್ ಎಜುಕೇಶನ್ ಆಗಿದೆ. ಇದಕ್ಕೆ ಸಿಲೆಬಸ್ ನ ಯಾರು ಡ್ರಾಫ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ NCERT ಡ್ರಾಫ್ಟ್ ಮಾಡುತ್ತೆ. ಅಂದ್ರೆ ಯಾವ ಪೆಡಗಾಜಿ, ಯಾವ ಟೀಚಿಂಗ್ ಮೆಥಡ್ ಅನ್ನ ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ECCE ಫ್ರೇಮ್ವರ್ಕ್ ಅಂತ ಹೇಳಿ ಬರುತ್ತೆ. ಈ ಒಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಂಡಿರಿ. ಇತ್ತೀಚೆಗೆ ECCE ಫ್ರೇಮ್ವರ್ಕ್ ತುಂಬ ನ್ಯೂಸ್ನಲ್ಲಿ ಇತ್ತು ರೀಸೆಂಟ್ ಆಗಿ. ಇದು ಯಾವ ವಿಷಯವಾಗಿ ಅಂತ ಹೇಳಿದ್ರೆ ಇದೊಂದು ಕರಿಕ್ಯುಲಮ್ನ ವಿಷಯವಾಗಿ. ECCE ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಅಂತ ಹೇಳಿ, ಅಂದ್ರೆ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಅಂತ ಹೇಳಿ. ಇದನ್ನ ಯಾರು ಡ್ರಾಫ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಫೌಂಡೇಶನಲ್ ಕೋರ್ಸ್ಗೆ NCERT ಡ್ರಾಫ್ಟ್ ಮಾಡ್ತಾರೆ. ಮತ್ತು ಇದನ್ನ ಅವರು ನ್ಯಾಷನಲ್ ಕರಿಕ್ಯುಲರ್ ಅಂಡ್ ಪೆಡಗಾಲಜಿಕಲ್ ಫ್ರೇಮ್ವರ್ಕ್ ಫಾರ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ NCPFECE ಅಂತ ಹೇಳಿ ಕರೀತಾರೆ. ಅಂದರೆ ರಿಸರ್ಚ್ ಮಾಡಿ ಹೊಸ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಫೌಂಡೇಶನಲ್ ಕೋರ್ಸ್ನಲ್ಲಿ ತರಬೇಕು ಅಂತ ಹೇಳಿ NCERT ಈ ಒಂದು ಫೌಂಡೇಶನಲ್ ಕೋರ್ಸ್ಗೆ ಕರಿಕ್ಯುಲರ್ ಮತ್ತು ಪೆಡಗಾಲಜಿಕಲ್ ಅಂತ ಹೇಳಿದ್ರೆ ಟೀಚಿಂಗ್ ಮೆಥಡನ್ನು ಫ್ರೇಮ್ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಸ್ಟ್ರಕ್ಚರ್ನ ಬಗ್ಗೆ 5+3+3+4 ಡಿಸೈನ್ನ ಬಗ್ಗೆ, ಈ ಒಂದು ಪಠ್ಯಕ್ರಮದ ರಚನೆಯ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ನಂತರದಲ್ಲಿ ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮುಂದುವರೆದಿದೆ ಆದರೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ. ಅಂದರೆ MHRD ಒಂದು ನ್ಯಾಷನಲ್ ಮಿಷನ್ ಆನ್ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಅಂತ ಹೇಳಿದ್ರೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರವನ್ನು ತರಬೇಕು ಅಂತ ಹೇಳಿ, ಅಂದರೆ ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು ಅಂತ ಹೇಳಿ ಒಂದು ಮೂಲಭೂತವಾಗಿ ಒಂದು ನ್ಯಾಷನಲ್ ಮಿಷನನ್ನು ತರೋದಿದೆ MHRD. ಯಾವ ವಿಷಯವಾಗಿ? ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿಯ ವಿಚಾರವಾಗಿ. ಈ ಒಂದು ಪಾಯಿಂಟನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಈ ಒಂದು ಹೊಸ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಂಗೀಕಾರವಾದಂಥ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಣ ಶಾಸ್ತ್ರದಲ್ಲಿ ಯಾವ ರೀತಿಯಂಥ ಬದಲಾವಣೆ ಬರೋದಿದೆ ಅನ್ನೋದನ್ನು ನೋಡೋದಾದರೆ, ನಾ ಹಿಂದೆ ಮೆನ್ಷನ್ ಮಾಡಿದಂತೆ ಕಲೆ ಮತ್ತು ವಿಜ್ಞಾನ ವಿಷಯಗಳ ನಡುವೆ ಆಗಿರ್ಬೋದು, ಅಥವಾ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳ ನಡುವೆ, ಅಥವಾ ವೃತ್ತಿಪರ ಮತ್ತು ಶೈಕ್ಷಣಿಕ ವಿಷಯಗಳ ನಡುವೆ, ಅಂದರೆ ವೊಕೇಶನಲ್ ಮತ್ತು ಅಕಾಡೆಮಿಕ್ ಸ್ಟ್ರೀಮ್ಸ್ಗಳ ನಡುವೆ ಹೆಚ್ಚಿನ ಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ಕಟ್ಟುನಿಟ್ಟಿನ, ಅಂದರೆ ಸ್ಟ್ರಾಂಗ್ ಆದಂಥ ಪ್ರತ್ಯೇಕತೆ ಇರೋದಿಲ್ಲ ಅಂತ ಹೇಳಿ ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಮುಂದುವರೆದು ಈ ಒಂದು ಎಜುಕೇಷನ್ ಪಾಲಿಸಿ ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡುತ್ತಿದ್ದು 6ನೇ ತರಗತಿಯಿಂದಲೇ ಕೂಡ ಶಾಲೆಗಳಲ್ಲಿ ವೃತ್ತಿಪರ ಶಿಕ್ಷಣ ಪ್ರಾರಂಭವಾಗಲಿದ್ದು ಇಂಟರ್ನ್ಶಿಪ್ಗಳನ್ನು ಕೂಡ ಒಳಗೊಂಡಿರುತ್ತೆ ನಮ್ಮ ಮುಂದಿನ ಎಜುಕೇಷನ್ ಸಿಸ್ಟಮ್. ಮುಂದುವರೆದು ಮಲ್ಟಿಲಿಂಗ್ವಲಿಸಮ್ ಅಂದರೆ ಬಹುಭಾಷಾ ಮತ್ತು ಪವರ್ ಆಫ್ ದ ಲ್ಯಾಂಗ್ವೇಜ್, ಭಾಷೆಯ ಶಕ್ತಿ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಒಂದು ರಿಪೋರ್ಟ್ನಲ್ಲಿ
ಇದರಲ್ಲಿ ಈ ಒಂದು ಪಾಲಿಸಿನಲ್ಲಿ ಹೇಳ್ತಾರೆ, ಮಾತೃಭಾಷೆ ಅಥವಾ ಸ್ಥಳೀಯ ಭಾಷೆ ಅಥವಾ ಪ್ರಾದೇಶಿಕ ಭಾಷೆಯನ್ನು ಕನಿಷ್ಠ 5ನೇ ತರಗತಿಯವರೆಗೆ ಬೋಧನಾ ಮಾಧ್ಯಮವಾಗಿ ಅಂದರೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಆಗಿ ಬಳಕೆ ಮಾಡಬೇಕು ಮತ್ತು ಪ್ರಿಫರಬಲಿ 8ನೇ ತರಗತಿಯವರೆಗೆ ಅಥವಾ ಅದಕ್ಕೂ ಮೀರಿ ಕೂಡ ಬೋಧನಾ ಮಾಧ್ಯಮವಾಗಿ ಪ್ರಾದೇಶಿಕ ಭಾಷೆನ ಬಳಕೆ ಮಾಡಬೇಕು ಅಂತ ಹೇಳಿ ಈ ಒಂದು ಪಾಲಿಸಿನಲ್ಲಿ, ಈ ಒಂದು ನೀತಿಯಲ್ಲಿ, ಶಿಕ್ಷಣ ನೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಈ ಒಂದು ನೀತಿ ಇದೆಯಲ್ಲ, ಮಾತೃಭಾಷೆ, ಸ್ಥಳೀಯ ಭಾಷೆ ಅಥವಾ ಪ್ರಾದೇಶಿಕ ಭಾಷೆ ಕನಿಷ್ಠ 5ನೇ ತರಗತಿವರೆಗೆ ಬೋಧನಾ ಮಾಧ್ಯಮವಾಗಿ ಯೂಸ್ ಮಾಡಲೇಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಬೋತ್ ಪಬ್ಲಿಕ್ ಮತ್ತು ಪ್ರೈವೇಟ್ ಸ್ಕೂಲ್ಸ್ಗಳಿಗೆ ಇನ್ಸ್ಟ್ರಕ್ಷನ್ ಪ್ರೊವೈಡ್ ಮಾಡಿದ್ದಾರೆ. ನಂತರದಲ್ಲಿ ಇಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡಿರುವಂಥ ಮತ್ತೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ 3 ಲ್ಯಾಂಗ್ವೇಜ್ ಫಾರ್ಮುಲಾದ ಬಗ್ಗೆ, ಅಂದರೆ 3 ಭಾಷೆ ಸೂತ್ರದ ಬಗ್ಗೆ ಚರ್ಚೆ ಮಾಡ್ತಾರೆ. ಇದರಲ್ಲಿ ಹೇಳ್ತಾರೆ, ಮೊದಲನೇದಾಗಿ ಯಾವುದೇ ಲ್ಯಾಂಗ್ವೇಜ್ ಅನ್ನು ಕೂಡ ಸ್ಟೂಡೆಂಟ್ ಮೇಲೆ ಇಂಪೋಸ್ ಮಾಡೋದಿಲ್ಲ, ಹೇರಿಕೆ ಮಾಡೋದಿಲ್ಲ. ಆದರೆ ಸ್ಟೂಡೆಂಟ್ಗಳಿಗೆ ಅವರವರದೇ ಆದಂಥ ಅಭ್ಯಾಸದ ಹಿನ್ನೆಲೆಯಲ್ಲಿ ಅಥವಾ ಅವರವರ ಇಂಟ್ರೆಸ್ಟ್ನ ಹಿನ್ನೆಲೆಯಲ್ಲಿ ಅವರು ಚೂಸ್ ಮಾಡ್ಕೊಬೋದಾಗಿದೆ. ಇದರಲ್ಲಿ ಸಾಂಸ್ಕ್ರಿಟನ್ನು ಕೂಡ ಆಫರ್ ಮಾಡ್ತಾ ಇದ್ದಾರೆ ಸ್ಕೂಲ್ ಮತ್ತು ಹೈಯರ್ ಎಜುಕೇಷನ್ ಲೆವೆಲ್ನಲ್ಲಿ. ಮತ್ತು ಇದರ ಜೊತೆಗೆ ಸಾಂಸ್ಕ್ರಿಟನ್ನು ಮಾತ್ರವಲ್ಲ, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ಗಳು ಅಂದರೆ ಬೇರೆ ಇತರ ಶಾಸ್ತ್ರೀಯ ಭಾಷೆಗಳು ಏನಿದ್ದಾವೆ ಅವುಗಳನ್ನು ಕೂಡ ಈ 3 ಲ್ಯಾಂಗ್ವೇಜ್ ಫಾರ್ಮುಲಾದಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಇಷ್ಟೆಲ್ಲ ರಿಫಾರ್ಮ್ಸ್ಗಳ ಬಗ್ಗೆ ನಾವು ಏನು ಚರ್ಚೆ ಮಾಡಿದ್ವಿ, ಇವುಗಳನ್ನು ಮೌಲ್ಯಮಾಪನ ಮಾಡೋದಕ್ಕೋಸ್ಕರ ಒಂದು ಹೊಸ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ, ಒಂದು ಹೊಸ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಅದರ ಹೆಸರೇ ಪರಕ್ ಅಂತ ಹೇಳಿ. ಪರಕ್ ಅಂತ ಹೇಳಿದ್ರೆ ಇದರ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳಿ, ಅಂದರೆ ಸಮಗ್ರ ಮೌಲ್ಯಮಾಪನಕ್ಕಾಗಿ ಕಾರ್ಯಕ್ಷಮತೆಯ ಮೌಲ್ಯಮಾಪನ, ವಿಮರ್ಶೆ ಮತ್ತು ಜ್ಞಾನದ ವಿಶ್ಲೇಷಣೆ ಅಂತ ಹೇಳಿ. ಅಂದರೆ ಇದರ ಮೂಲಕವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಹಿಂದೆ ಸಮೇಟಿವ್ ಅಸೆಸ್ಮೆಂಟ್ನ ಮಾಡ್ತಾಯಿದ್ರು. ಸಮೇಟಿವ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸಂಕ್ಷಿಪ್ತವಾಗಿ ಮೌಲ್ಯಮಾಪನ ಮಾಡ್ತಾಯಿದ್ರು. ಆದರೆ ಇನ್ನು ಮುಂದೆ ರೆಗ್ಯುಲರ್ ಆಗಿ, ನಿಯಮಿತವಾಗಿ ಮತ್ತು ಫಾರ್ಮೇಟಿವ್ ಅಸೆಸ್ಮೆಂಟ್, ರಚನಾತ್ಮಕ ಮೌಲ್ಯಮಾಪನಕ್ಕೋಸ್ಕರ ಈ ಒಂದು ಹೊಸ ಇನ್ಸ್ಟಿಟ್ಯೂಷನ್, ಹೊಸ ಬಾಡಿನ ಸೆಟಪ್ ಮಾಡ್ತಿದ್ದಾರೆ. ಇದರ ಹೆಸರೇ ಪರಕ್ ಅಂತ ಹೇಳಿ. ಇದರ ಹೆಸರು ಡಿಫ್ರೆಂಟ್ ಆಗಿರೋದ್ರಿಂದ ಇದನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ. ನೀವು ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ನೆನ್ಪಿಟ್ಕೊಂಡಿರಬೇಕು. ಈ ಒಂದು ಪರಕ್ ಅನ್ನುವಂಥ ಒಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ಯಾವ ಹಿನ್ನೆಲೆಯಲ್ಲಿ, ಅಂದರೆ ಯಾವ ವಿಷಯದ ಹಿನ್ನೆಲೆಯಲ್ಲಿ ನ್ಯೂಸ್ನಲ್ಲಿತ್ತು ಅಂತ ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ಚೆನ್ನಾಗಿ ನೆನಪಿರಬೇಕು, ಸ್ಕೂಲ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಮೌಲ್ಯಮಾಪನ ಮಾಡೋದಕ್ಕೋಸ್ಕರ ಹೊಸ ಸುಧಾರಣೆಗಳನ್ನು ತಂದಿದ್ದಾರೆ. ಅದಕ್ಕೆ ಸೆಟಪ್ ಮಾಡಿರುವಂಥ ಹೊಸ ಬಾಡಿಯೇ ಪರಕ್ ಅಂತ ಹೇಳಿ. ಇದು ಸ್ಕೂಲ್ ಎಜುಕೇಷನ್ ಸಿಸ್ಟಮ್ಗೆ, ಹೈಯರ್ ಎಜುಕೇಷನ್ ಸಿಸ್ಟಮ್ಗೆ ಅಲ್ಲ, ಪರಕ್ ರಿಲೇಟೆಡ್ ಆಗಿರುವಂಥದ್ದು ಸ್ಕೂಲ್ ಎಜುಕೇಷನ್ ಸಿಸ್ಟಮ್ಗೆ. ನಂತರದಲ್ಲಿ ಈಗ ಟೀಚರ್ಗಳ ರಿಕ್ರೂಟ್ಮೆಂಟ್ ಮತ್ತು ಅವರ ಕೆರಿಯರ್ ವೃತ್ತಿ ಮಾರ್ಗದ ಬಗ್ಗೆ ಮಾತನಾಡೋದಾದರೆ, ಅವ್ರಗಳಿಗೆ ಪ್ರಮೋಷನ್ನ ಪ್ರೊವೈಡ್ ಮಾಡ್ತಾರೆ ಮೆರಿಟ್ ಬೇಸ್ನ ಮೇಲೆ. ಇದು ಈ ಹಿಂದೆ ಇರಲಿಲ್ಲ. ಇದನ್ನು ಅವರ ಕಾರ್ಯಕ್ಷಮತೆಯ ಮೇಲೆ ಮೌಲ್ಯಮಾಪನ ಮಾಡಿ ಅವ್ರಗಳಿಗೆ ಪ್ರಮೋಷನನ್ನು ಪ್ರೊವೈಡ್ ಮಾಡ್ತಾರೆ. ಇದರ ಜೊತೆಗೆ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದೇ ಆದಂಥ ಸಂದರ್ಭದಲ್ಲಿ ಪೀರಿಯಾಡಿಕಲಿ ಅಂದರೆ ಟೈಮ್ ಟು ಟೈಮ್ ಅಪ್ರೈಸಲ್ನು ಕೂಡ ಕೊಡ್ತಾರೆ. ಮತ್ತು ಇವರಿಗೆ ವೃತ್ತಿ ಮಾರ್ಗದಲ್ಲಿ ಇವರ ಪ್ರಮೋಷನ್ ಮೆರಿಟ್ ಬೇಸ್ಡ್ ಅಂತ ಹೇಳಿ ನಾನು ಏನು ಹೇಳಿದೆ, ಇದೇ ರೀತಿಯಲ್ಲಿ ಅವರುಗಳಿಗೆ ಎಜುಕೇಷನ್ ಅಡ್ಮಿನಿಸ್ಟ್ರೇಟರ್ ಆಗೋದಕ್ಕೆ ಅಥವಾ ಟೀಚರ್ ಎಜುಕೇಟರ್ಸ್ ಆಗೋದಕ್ಕೂ ಕೂಡ ಚಾನ್ಸಸ್ ಇರುತ್ತೆ. ಇದು ಕಂಪ್ಲೀಟ್ಲಿ ಮೆರಿಟ್ ಬೇಸ್ಡ್ ಸಿಸ್ಟಮ್ ಆಗೋದಿದೆ ಮುಂದಿನ ದಿನಗಳಲ್ಲಿ. ನಂತರದಲ್ಲಿ ಒಂದು ಕಾಮನ್ ಆಗಿರುವಂಥ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ ಅಂತ ಹೇಳಿ ಡೆವಲಪ್ ಮಾಡ್ತಾರೆ. ಇದನ್ನು ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಟೀಚರ್ಸ್ ಎಜುಕೇಷನ್ NCFTE 2021 ಇದನ್ನು ಫಾರ್ಮುಲೇಟ್ ಮಾಡೋದ್ರ ಮುಖಾಂತರವಾಗಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ರೋಬಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಅಂದರೆ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಟೀಚರ್ ರಿಕ್ರೂಟ್ಮೆಂಟ್ ನಡೆಯೋದಿದೆ ಮುಂದಿನ ದಿನಗಳಲ್ಲಿ. ಇಷ್ಟು ಪಾಯಿಂಟ್ಸ್ಗಳು ಸ್ಕೂಲ್ ಎಜುಕೇಷನ್ ಸಿಸ್ಟಮ್ನ ಬಗ್ಗೆ ತಂದಿರುವಂಥ ಚೇಂಜಸ್ಗಳಾಗಿದ್ದಾವೆ ಈ ಒಂದು ಹೊಸ ಎಜುಕೇಷನ್ ಪಾಲಿಸಿನಲ್ಲಿ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿ ತಂದಿರುವಂಥ ಚೇಂಜಸ್ಗಳಾಗಿದ್ದಾವೆ. ಮೊದಲನೇದಾಗಿ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್, ನಂತರದಲ್ಲಿ ಈಕ್ವಿಟಬಲ್ ಆ್ಯಂಡ್ ಇನ್ಕ್ಲೂಸಿವ್ ಎಜುಕೇಷನ್, ಸಮಾನ ಮತ್ತು ಅಂತರ್ಗತ ಶಿಕ್ಷಣವನ್ನು ಪ್ರೊವೈಡ್ ಮಾಡುವಂಥದ್ದು. ನಂತರದಲ್ಲಿ ಸ್ಟ್ರಕ್ಚರ್ ಡಿಸೈನ್ ಅನ್ನು ಚೇಂಜ್ ಮಾಡಿದ್ದಾರೆ. ಈ ಹಿಂದೆ 10+2 ಸಿಸ್ಟಮ್ ಇತ್ತು, ಈಗ 5+3+3+4 ಸಿಸ್ಟಮ್ ಬಂದಿದೆ. ನಂತರದಲ್ಲಿ ನಮ್ಮ ದೇಶದಲ್ಲಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ. ಅಂದರೆ ಫೌಂಡೇಶನಲ್ ಲಿಟ್ರಸಿ ಮತ್ತು ನ್ಯೂಮರಸಿಗೆ ಹೆಚ್ಚಿನ ಎಂಫಸಿಸ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತು ಎಜುಕೇಷನ್ ಸಿಸ್ಟಮ್ನಲ್ಲಿ ಅಂದರೆ ಶಾಲಾ ಪಠ್ಯಕ್ರಮದಲ್ಲೂ ಕೂಡ ಚೇಂಜಸ್ ಅನ್ನು ತರ್ತಾ ಇದ್ದಾರೆ. ಈ ಹಿಂದೆ ಏನು ಸೆಪರೇಷನ್ ಇತ್ತು, ರಿಜಿಡ್ ಸೆಪರೇಷನ್ ಇತ್ತು, ಆರ್ಟ್ಸ್ ಮತ್ತು ಸೈನ್ಸ್ ಸ್ಟ್ರೀಮ್ಗಳ ಮಧ್ಯೆ ಆಗಿರ್ಬೋದು ಅಥವಾ ವೊಕೇಶನಲ್ ಮತ್ತು ಅಕಾಡೆಮಿಕ್ ಸ್ಟ್ರೀಮ್ಸ್ಗಳ ಮಧ್ಯೆ, ಇವನ್ನೆಲ್ಲವನ್ನು ತೆಗೆದು ಹಾಕುವಂಥ ಒಂದು ಸಿಸ್ಟಮ್ ಮುಂದಿನ ದಿನಗಳಲ್ಲಿ ಬರುವಂಥದ್ದಿದೆ. ನಂತರದಲ್ಲಿ ಬಹುಭಾಷಾ ಮತ್ತು ಭಾಷೆ ಶಕ್ತಿಯ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಮಾತೃಭಾಷೆ ಇಂಪಾರ್ಟೆನ್ಸ್ನ ಬಗ್ಗೆ ಅಂದರೆ ಗ್ರೇಡ್ 5ನವರೆಗೆ ಕಂಪಲ್ಸರಿಲಿ ಇನ್ಸ್ಟ್ರಕ್ಷನ್, ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಆಗಿ ಬಳಕೆ ಮಾಡಲೇಬೇಕು ಅಂತ ಹೇಳಿ ಬೋತ್
ಪ್ರೈವೇಟ್ ಮತ್ತು ಪಬ್ಲಿಕ್ ಸ್ಕೂಲ್ಸ್ಗಳಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿ ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಅಸೆಸ್ಮೆಂಟ್ ಮೌಲ್ಯಮಾಪನ ತರೋದಕ್ಕೋಸ್ಕರ ಪರಕ್ ಅಂತ ಹೇಳಿ ಒಂದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿಯನ್ನು ಕೂಡ ಇಲ್ಲಿ ತರ್ತಾ ಇದ್ದಾರೆ. ನಂತರದಲ್ಲಿ ರೋಬಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ ಒಂದು ಸ್ಟ್ರಾಂಗ್ ಆದಂಥ ಟೀಚರ್ ಶಿಕ್ಷಕರ ನೇಮಕಾತಿಯನ್ನು ನಡೆಸಬೇಕು ಮತ್ತು ಅವರುಗಳಿಗೆ ವೃತ್ತಿ ಮಾರ್ಗ ಅಂದರೆ ಅವರ ಕೆರಿಯರ್ ಪಾತ್ ಯಾವ ರೀತಿ ಆಗಿರಬೇಕು ಅಂತ ಹೇಳಿದ್ರೆ ಮೆರಿಟ್ ಬೇಸ್ಡ್ ಪ್ರಮೋಷನ್ನ ಪ್ರೊವೈಡ್ ಮಾಡೋದ್ರ ಮುಖಾಂತರವಾಗಿ ಅವರ ಕೆರಿಯರ್ ಪಾತನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳಿ ಕೂಡ ಈ ಒಂದು ಎಜುಕೇಷನ್ ಪಾಲಿಸಿ ಮುಂದಾಗಿದೆ. ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಸ್ಕೂಲ್ ಎಜುಕೇಷನ್ ಸಿಸ್ಟಮ್ನ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ನಂತರದಲ್ಲಿ ಬರುವಂಥದ್ದು ಹೈಯರ್ ಎಜುಕೇಷನ್ ಸಿಸ್ಟಮ್. ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಹೈಲೈಟ್ಸ್ಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ಈ ಒಂದು ಹೊಸ ಎಜುಕೇಷನ್ ಪಾಲಿಸಿನಲ್ಲಿ ಇರುವಂಥ ಮುಖ್ಯವಾದ ಗೋಲ್ ಏನು ಅಂತ ಹೇಳಿದ್ರೆ ಹೈಯರ್ ಎಜುಕೇಷನ್ನ ವಿಚಾರವಾಗಿ GERನ ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನ 50%ಗೆ ಇನ್ಕ್ರೀಸ್ ಮಾಡಬೇಕು 2035 ಒಳಗಡೆ ಅಂತ ಹೇಳಿ ಗುರಿ ಹೊಂದಿದೆ ಈ ಒಂದು ಹೊಸ ಎಜುಕೇಷನ್ ಪಾಲಿಸಿ. ಸ್ಕೂಲ್ ಎಜುಕೇಷನ್ ಸಿಸ್ಟಮ್ನಲ್ಲಿ ನೋಡಿದ್ವಿ ಕಂಪ್ಲೀಟ್ 100% ಅಷ್ಟು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನ 2030 ಒಳಗಾಗಿ ಅಚೀವ್ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಸ್ಕೂಲ್ ಎಜುಕೇಷನ್ ಸಿಸ್ಟಮ್ನ ವಿಚಾರವಾಗಿ ಈ ಒಂದು ಹೊಸ ಎಜುಕೇಷನ್ ಪಾಲಿಸಿ ಹೊಂದಿದೆ. ಆದರೆ 2035 ಒಳಗೆ ಅಟ್ಲೀಸ್ಟ್ 50% ಅಷ್ಟು GERನ ಅಚೀವ್ ಮಾಡಬೇಕು ಅಂತ ಹೇಳಿ ಈ ಒಂದು ಹೈಯರ್ ಎಜುಕೇಷನ್ನ ವಿಚಾರವಾಗಿ ಗುರಿಯನ್ನು ಈ ಒಂದು ಹೊಸ ಎಜುಕೇಷನ್ ಪಾಲಿಸಿ ಹೊಂದಿದೆ. ನಂತರದಲ್ಲಿ 2018 ವಿಷಯಕ್ಕೆ ನೋಡಿದೆ ಆದರೆ 2018ರಲ್ಲಿ 26.3% ಅಷ್ಟು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇದೆ. ಇದನ್ನು ನಾವೀಗ 50%ಗೆ ಹೆಚ್ಚಿಸುವಂಥ ಗುರಿಯನ್ನು ಈ ಒಂದು ಎಜುಕೇಷನ್ ಪಾಲಿಸಿಯ ಮೂಲಕವಾಗಿ ಫ್ರೇಮನ್ನು ಮಾಡಿದ್ದೇವೆ. ನಂತರದಲ್ಲಿ ಈ ಒಂದು ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದರೆ 3.5 ಕೋಟಿಯಷ್ಟು ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಸೀಟ್ಸ್ಗಳನ್ನು 3.5 ಕೋಟಿಯಷ್ಟು ಹೊಸ ಸೀಟ್ಸ್ಗಳನ್ನು ಆ್ಯಡ್ ಮಾಡಲಾಗುವುದು ಅಂತ ಹೇಳಿ ಕೂಡ ಈ ಒಂದು ಹೊಸ ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಈ ಒಂದು ಚರ್ಚೆಯಲ್ಲಿ ನಾನು ಹೈಲೈಟ್ ಪಾಯಿಂಟ್ಸ್ಗಳನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಮಾತ್ರ ನಾನು UPSC ಪರ್ಸ್ಪೆಕ್ಟಿವ್ ಇಂದಾಗಿ ಚರ್ಚೆ ಮಾಡ್ತಿದ್ದೇನೆ. ನಂತರದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ MHRD ವೆಬ್ಸೈಟ್ಗೆ ಹೋಗಿ ನೀವು ಈ ಒಂದು ಹೊಸ ಎಜುಕೇಷನ್ ಪಾಲಿಸಿ 2020 ನೀವು ಡೌನ್ಲೋಡ್ ಮಾಡ್ಕೊಬೋದಾಗಿದೆ. ಇದೊಂದು 60 ಪೇಜ್ಗಳ ಡಾಕ್ಯುಮೆಂಟ್ ಆಗಿದೆ. ಇದನ್ನು ಕೂಡ ನೀವು ಎಕನಾಮಿಕ್ಸ್ ಸರ್ವೇನ ನಾವು ಯಾವ ರೀತಿ ಸ್ಟಡಿ ಮಾಡ್ತೀವಿ ಈ ಒಂದು ಎಜುಕೇಷನ್ ಪಾಲಿಸಿಯನ್ನು ಕೂಡ ನೀವು ಅಭ್ಯಾಸ ಮಾಡಿ. ಇದು ನಿಮಗೆ ಮೇನ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಈ ಚರ್ಚೆಗೆ ಮುಂದುವರೆದು ನಾವು ಉನ್ನತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಅದರಲ್ಲಿ ತಂದಿರುವಂಥ ತರಬಹುದಾದಂಥ ಮುಂದಿನ ದಿನಗಳಲ್ಲಿ ಬರಬಹುದಾದಂಥ ಬದಲಾವಣೆಗಳ ಬಗ್ಗೆ ಹೇಳೋದಾದರೆ ಇಲ್ಲಿ ಹೋಲಿಸ್ಟಿಕ್ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ನ ಅಚೀವ್ ಮಾಡಬೇಕು ಅಂದರೆ ಸಮಗ್ರವಾದಂಥ ಶಿಕ್ಷಣವನ್ನು ಅಚೀವ್ ಮಾಡಬೇಕು ಅನ್ನುವಂಥ ಒಂದು ಗೋಲನ್ನು ಕೂಡ ಈ ಒಂದು ಎಜುಕೇಷನ್ ಪಾಲಿಸಿ ಹೊಂದಿದೆ ಅಂತ ಹೇಳಿದ್ರೆ ಇದರಲ್ಲಿ ಬ್ರಾಡ್ ಬೇಸ್ಡ್ ಅಂತ ಹೇಳಿದ್ರೆ ಪಠ್ಯಕ್ರಮದಲ್ಲಿ ವಿಶಾಲವಾದಂಥ ಆಧಾರಿತ ಸಬ್ಜೆಕ್ಟ್ಸ್ಗಳನ್ನು ಮತ್ತು ಮಲ್ಟಿ ಡಿಸಿಪ್ಲಿನರಿ ಮತ್ತು ಹೋಲಿಸ್ಟಿಕ್ ಅಂದರೆ ಸಮಗ್ರ ಶಿಕ್ಷಣವನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಇದರ ಜೊತೆಗೆ ಕ್ರಿಯೇಟಿವ್ ಕಾಂಬಿನೇಷನ್ಸ್ಗಳನ್ನು ಕೂಡ ಈ ಒಂದು ಎಜುಕೇಷನ್ ಸಿಸ್ಟಮ್ನಲ್ಲಿ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ UG ಎಜುಕೇಷನ್ ಅಂದರೆ ಅಂಡರ್ ಗ್ರಾಜ್ಯುಯೇಟ್ ಎಜುಕೇಷನ್ 3 ಅಥವಾ 4 ವರ್ಷಕ್ಕೆ ಫಿಕ್ಸ್ ಮಾಡ್ತಿದ್ದಾರೆ. ಮತ್ತು ಈ ಒಂದು ವಿಷಯದಲ್ಲಿ ತರುತ್ತಿರುವಂಥ ಅಂಡರ್ ಗ್ರಾಜ್ಯುಯೇಟ್ ಎಜುಕೇಷನ್ನಲ್ಲಿ ತರುತ್ತಿರುವಂಥ ಮುಖ್ಯವಾದ ಬದಲಾವಣೆ ಏನು ಅಂತ ಹೇಳಿದ್ರೆ ಎಕ್ಸಾಂಪಲ್ ಮೂಲಕವಾಗಿ ಹೇಳೋದಾದರೆ ಈಗ ಇಂಜಿನಿಯರಿಂಗ್ ಸ್ಟ್ರೀಮನ್ನೇ ಕನ್ಸಿಡರ್ ಮಾಡ್ಕೊಳ್ಳೋಣ. ಒಬ್ಬ ವಿದ್ಯಾರ್ಥಿ 4 ವರ್ಷದ ಅಂಡರ್ ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಎಜುಕೇಷನ್ಗೆ ಒಳಗಾಗ್ತಿದ್ದಾನೆ ಅಂತ ಹೇಳಿ ಅನ್ಕೋಣ. ಈ ಸಂದರ್ಭದಲ್ಲಿ ಹಲವಾರು ಕಾರಣಗಳಿಂದಾಗಿ ಮೊದಲನೇ ವರ್ಷದಲ್ಲಿ ಈ ಒಬ್ಬ ವಿದ್ಯಾರ್ಥಿ ವಿಡ್ರಾ ಮಾಡಿಕೊಳ್ತಾ ಇದ್ರೆ ಆ ಒಬ್ಬ ವಿದ್ಯಾರ್ಥಿಗೆ ಸರ್ಟಿಫಿಕೇಟ್ ಅನ್ನು ಪ್ರೊವೈಡ್ ಮಾಡ್ತಾರೆ ಮೊದಲನೇ ವರ್ಷದ ಕೊನೆಯಲ್ಲಿ ವಿಡ್ರಾ ಮಾಡಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ. ನಂತರದಲ್ಲಿ 2ನೇ ವರ್ಷದಲ್ಲಿ ಆ ಒಬ್ಬ ವಿದ್ಯಾರ್ಥಿ ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಮುಂದಾದರೆ ಆ ಒಬ್ಬ ವ್ಯಕ್ತಿಗೆ ಅಡ್ವಾನ್ಸ್ ಡಿಪ್ಲೊಮಾ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ. ನಂತರದಲ್ಲಿ 3ನೇ ವರ್ಷದಲ್ಲಿ ವಿಡ್ರಾ ಮಾಡಿಕೊಳ್ತಿದ್ರೆ ಬ್ಯಾಚುಲರ್ಸ್ ಡಿಗ್ರಿಯನ್ನು ಕೊಡ್ತಾರೆ ಮತ್ತು 4 ವರ್ಷಗಳ ಎಜುಕೇಷನ್ ಸಿಸ್ಟಮ್ನ ಕಂಪ್ಲೀಟ್ ಮಾಡಿದ್ದೆ ಆದರೆ ಆ ಒಬ್ಬ ವ್ಯಕ್ತಿಗೆ ಬ್ಯಾಚುಲರ್ಸ್ ವಿತ್ ರಿಸರ್ಚ್ ಅನ್ನುವಂಥ ಒಂದು ಡಿಗ್ರಿಯನ್ನು ಪ್ರೊವೈಡ್ ಮಾಡ್ತಾರೆ. ಈ ಒಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಂಡಿರಿ. ಎಜುಕೇಷನ್ ಸಿಸ್ಟಮ್ನಲ್ಲಿ ಇದು ಮುಖ್ಯವಾದ ಬದಲಾವಣೆ ಆಗಿದೆ. ಅಂಡರ್ ಗ್ರಾಜ್ಯುಯೇಟ್ ಅಂದರೆ ಹೈಯರ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಎಜುಕೇಷನ್ 3 ಅಥವಾ 4 ಇಯರ್ಸ್ ಆಗಿದೆ ಮತ್ತು ಮಲ್ಟಿಪಲ್ ಎಕ್ಸಿಟ್ ಆಪ್ಷನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿ. ನಂತರದಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಡಿಜಿಟಲಿ ಅಕಾಡೆಮಿಕ್ ಕ್ರೆಡಿಟ್ಸ್ ಅಥವಾ ಸರ್ಟಿಫಿಕೇಟ್ಸ್ಗಳನ್ನು ಒಬ್ಬ ವಿದ್ಯಾರ್ಥಿ ಏನು ಅರ್ನ್ ಮಾಡಿರ್ತಾರೆ ಅವುಗಳನ್ನೆಲ್ಲ ಸ್ಟೋರ್ ಮಾಡ್ತಾರೆ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಹೇಳಿ ಈ ಒಂದು ವರ್ಡನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಫಿಲಿಮ್ಸ್ನಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಯಾವ ವಿಷಯವಾಗಿ ಅಂತ ಹೇಳಿದ್ರೆ ಡಿಜಿಟಲಿ ಅಕಾಡೆಮಿಕ್ ಕ್ರೆಡಿಟ್ಸ್ಗಳನ್ನು ಸ್ಟೋರ್ ಮಾಡೋದ್ರ ವಿಷಯವಾಗಿ. ಅಂದರೆ ಈಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಬೇರೆ ಬೇರೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಸ್ಟಡಿ ಮಾಡ್ತಾ ಇದ್ರೆ ಅಭ್ಯಾಸ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗೆ ಸಿಗುವಂಥ ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನು ಡಿಜಿಟಲಿ ಸ್ಟೋರ್ ಮಾಡ್ತಾರೆ ಈ ಒಂದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ನಲ್ಲಿ ಮತ್ತು ಇವೆಲ್ಲವನ್ನು ಕೌಂಟ್ಗೆ ತೊಗೊಳ್ತಾರೆ
ಫೈನಲ್ ಆಗಿ ಡಿಗ್ರಿಯನ್ನು ಕೊಡ್ತಿರುವಂಥ ಸಂದರ್ಭದಲ್ಲಿ. ಅಂದರೆ ಫೈನಲ್ ಡಿಗ್ರಿ ಯಾವಾಗ ಕೊಡ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಡಿಜಿಟಲಿ ಏನು ಸ್ಟೋರ್ ಮಾಡಿರ್ತಾರೆ, ಡಿಫ್ರೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಬಂದಿರುವಂಥ ಕ್ರೆಡಿಟ್ ಸಿಸ್ಟಮ್ ಏನಿದೆ ಇದನ್ನು ಫೈನಲಿ ಆ್ಯಡ್ ಮಾಡ್ತಾರೆ. ಇದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್, ಇದು ಡಿಜಿಟಲಿ ಸ್ಟೋರ್ ಮಾಡ್ತಾರೆ ಅಕಾಡೆಮಿಕ್ ಸರ್ಟಿಫಿಕೇಟ್ಸ್ಗಳನ್ನು ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟೀಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋರಿದ್ದಾರೆ. ಈಗ ಯಾವ ರೀತಿಯಲ್ಲಿ IITs ಮತ್ತು IIMs ಇದೆ, ಇದೇ ಮಾಡೆಲ್ನಲ್ಲಿ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟೀಸ್ಗಳನ್ನು ಡೆವಲಪ್ ಮಾಡ್ತಾರೆ. MERUs ಅಂತ ಹೇಳಿ ಕರೀತಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಚೇಂಜ್ ಆಗಿದೆ. ನಂತರದಲ್ಲಿ ಈ ಒಂದು ಎಜುಕೇಷನ್ ಪಾಲಿಸಿಯ ಕೆಳಗಡೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಹೇಳಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದೊಂದು ಅಪೆಕ್ಸ್ ಬಾಡಿ ಆಗಿರುತ್ತೆ. ಒಂದು ಸ್ಟ್ರಾಂಗ್ ರಿಸರ್ಚ್ ಕಲ್ಚರ್ ಅನ್ನು ಬಿಲ್ಡ್ ಮಾಡೋದಕ್ಕೋಸ್ಕರ, ಅಂದರೆ ಒಂದು ರಿಸರ್ಚ್ ಕೆಪಾಸಿಟಿಯನ್ನು ತರೋದಕ್ಕೆ ಹೈಯರ್ ಎಜುಕೇಷನ್ ಅಲ್ಲಿ ಈ ಒಂದು ಫೌಂಡೇಶನ್ ಅನ್ನ, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಈ ಒಂದು ಹೈಯರ್ ಎಜುಕೇಷನ್ ಸಿಸ್ಟಮ್ ನಲ್ಲಿ ಯಾವ ರೀತಿ ನಿಯಂತ್ರಣ ರೆಗ್ಯುಲೇಷನ್ ತರೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳಿದ್ರೆ, ವೈದ್ಯಕೀಯ ಮತ್ತು ಕಾನೂನು ಶಿಕ್ಷಣವನ್ನು ಹೊರತುಪಡಿಸಿ ಉನ್ನತ ಶಿಕ್ಷಣ ಆಯೋಗವನ್ನು ಅಂತ ಹೇಳಿದ್ರೆ ಒಂದು ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ HECAಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಇದೊಂದು ಸಿಂಗಲ್ ಓವರ್ ರೀಚಿಂಗ್ ಅಂಬ್ರೆಲಾ ಬಾಡಿ ಆಗಿರುತ್ತೆ. ಅಂದರೆ ನೀವು ಇಲ್ಲಿ ಅರ್ಥ ಮಾಡ್ಕೊಬೇಕು, ಈ ಹಿಂದೆ UGC ಅನ್ನುವಂಥ ಕೆಲವು ಬಾಡಿಗಳು ಇದ್ವು. ಇವುಗಳು ಕೂಡ ಹೈಯರ್ ಎಜುಕೇಷನ್ ಸಿಸ್ಟಮ್ನ ಭಾರತದಲ್ಲಿ ರೆಗ್ಯುಲೇಟ್ ಮಾಡ್ತಾ ಇದ್ರು. ಆದರೆ ಮುಂದೆ ಈ ಥರದ ಯಾವುದೇ ಬಾಡಿಗಳು ಹೈಯರ್ ಎಜುಕೇಷನ್ ಸಿಸ್ಟಮ್ನ ರೆಗ್ಯುಲೇಟ್ ಮಾಡೋದಿಲ್ಲ. ಮುಂದೆ ಇರುವಂಥದ್ದು ಒಂದೇ ಒಂದು ಬಾಡಿ, ಅದರ ಹೆಸರು HECI, ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳಿ. ಇದೊಂದು ಸಿಂಗಲ್ ಅಂಬ್ರೆಲಾ ಆಗಿ ವರ್ಕ್ ಮಾಡುತ್ತೆ. ನಂತರದಲ್ಲಿ ಇಲ್ಲೊಂದು ಪಾಯಿಂಟ್ ನೆನ್ಪಿಟ್ಕೊಂಡಿರಬೇಕು, ಇದರಲ್ಲಿ ವೈದ್ಯಕೀಯ ಮತ್ತು ಕಾನೂನು ಶಿಕ್ಷಣವನ್ನು ಹೊರತುಪಡಿಸಿದ್ದಾರೆ, ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇನ್ನುಳಿದಂಥ ಎಲ್ಲ ಶಿಕ್ಷಣ ಕ್ಷೇತ್ರಗಳನ್ನು ಈ ಒಂದು ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾದ ಕೆಳಗಡೆ ಇನ್ಕ್ಲೂಡ್ ಮಾಡಲಾಗಿದೆ. ನಂತರದಲ್ಲಿ ಈ ಒಂದು HECI, ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾದ ಕೆಳಗಡೆ 4 ಇಂಡಿಪೆಂಡೆಂಟ್ ವರ್ಟಿಕಲ್ ಆಫೀಸಸ್ಗಳು ಬರ್ತವೆ. ಮೊದಲನೇದಾಗಿ ನ್ಯಾಷನಲ್ ಹೈಯರ್ ಎಜುಕೇಷನ್ ರೆಗ್ಯುಲೇಟರಿ ಕೌನ್ಸಿಲ್ ಅಂತ ಹೇಳಿ ಬರುತ್ತೆ. ಇದು ಕಂಪ್ಲೀಟ್ ರೆಗ್ಯುಲೇಷನ್ ಕೆಲಸವನ್ನು ಮಾಡುತ್ತೆ. ನಂತರದಲ್ಲಿ ಜನರಲ್ ಎಜುಕೇಷನ್ ಕೌನ್ಸಿಲ್ ಅಂತ ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡಿ ಆಗಿದೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ. ನಂತರದಲ್ಲಿ ಹೈಯರ್ ಎಜುಕೇಷನ್ ಗ್ರಾಂಟ್ಸ್ ಕೌನ್ಸಿಲ್ ಅಂತ ಹೇಳಿ ಬರುತ್ತೆ. ಇದು ಕಂಪ್ಲೀಟ್ ಫಂಡಿಂಗ್ ಪ್ರೋಸೆಸ್ ಅನ್ನು ನೋಡಿಕೊಳ್ಳುತ್ತೆ. ಮತ್ತು ನ್ಯಾಷನಲ್ ಅಕ್ರೆಡಿಯೇಷನ್ ಕೌನ್ಸಿಲ್ ಅಂತ ಹೇಳಿ ಬರುತ್ತೆ. ಇದು ಅಕ್ರೆಡಿಯೇಷನ್ ಅಂದರೆ ಮಾನ್ಯತೆಯನ್ನು, ಕೆಲವು ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಮಾನ್ಯತೆಯನ್ನು ಕೊಡುವಂಥ ವಿಚಾರದಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡುತ್ತೆ. ಇಲ್ಲಿ ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾದ ಕೆಳಗಡೆ 4 ವರ್ಟಿಕಲ್ ಬಾಡಿಗಳು ಬರುತ್ತೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಮತ್ತು ಯಾವ ರೀತಿಯಲ್ಲಿ ವರ್ಕ್ ಡಿವೈಡ್ ಆಗಿದೆ ಅಂತ ಹೇಳಿ ಕೂಡ ನೆನ್ಪಿಟ್ಕೊಂಡಿರಿ. ಸ್ಟ್ಯಾಂಡರ್ಡ್ ಸೆಟ್ ಮಾಡೋದಕ್ಕೆ ಒಂದು ಬೇರೆ ಬಾಡಿ, ರೆಗ್ಯುಲೇಷನ್ಗೆ ಬೇರೆ ಬಾಡಿ, ಫಂಡಿಂಗ್ಗೆ ಬೇರೆ ಬಾಡಿ, ಮತ್ತು ಮಾನ್ಯತೆ ಪ್ರೊವೈಡ್ ಮಾಡೋದಕ್ಕೆ ಅಂದರೆ ಅಕ್ರೆಡಿಯೇಷನ್ನ ಪ್ರೊವೈಡ್ ಮಾಡೋದಕ್ಕೆ ಮತ್ತೊಂದು ಬೇರೆ ಬಾಡಿ ಇದೆ ಈ ಒಂದು ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾದ ಕೆಳಗಡೆ ಅಂತ ಹೇಳಿ ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ 2 ಟೈಪ್ ಬರುತ್ತೆ, ಪಬ್ಲಿಕ್ ಮತ್ತು ಪ್ರೈವೇಟ್. ಇವರಿಬ್ಬರಿಗೂ ಕೂಡ, ಪಬ್ಲಿಕ್ ಮತ್ತು ಪ್ರೈವೇಟ್ ಎರಡೂ ಇನ್ಸ್ಟಿಟ್ಯೂಷನ್ಸ್ಗಳಿಗೂ ಕೂಡ ಸೇಮ್ ರೆಗ್ಯುಲೇಷನ್ ಟೈಪ್ ಇರುತ್ತೆ. ಅಂದರೆ ಯಾವುದೇ ರೀತಿಯಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಲ್ಲಿ ಅಥವಾ ಅಕ್ರೆಡಿಯೇಷನ್ ಸ್ಟ್ಯಾಂಡರ್ಡ್ಸ್ ಅಂದರೆ ಮಾನ್ಯತೆ ಕೊಡೋದಕ್ಕೆ ಇರುವಂಥ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗಳಲ್ಲಿ ಮತ್ತು ಅಕಾಡೆಮಿಕ್ ಸ್ಟ್ಯಾಂಡರ್ಡ್ಸ್ಗಳಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇರೋದಿಲ್ಲ. ಪಬ್ಲಿಕ್ ಮತ್ತು ಪ್ರೈವೇಟ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಈ ಒಂದು ಹೊಸ ಬಾಡಿಯ ಕೆಳಗಡೆ, ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾದ ಕೆಳಗಡೆ. ನಂತರದಲ್ಲಿ ಮುಂದುವರೆದು ಈ ಒಂದು ಎಜುಕೇಷನ್ ಪಾಲಿಸಿಯ ಕೆಳಗಡೆ ರ್ಯಾಷನಲೈಸ್ಡ್ ಅಂದರೆ ತರ್ಕಬದ್ಧವಾದಂಥ ಒಂದು ಇನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಚರ್ ಅನ್ನು ಡೆವಲಪ್ ಮಾಡೋದಕ್ಕೆ ಮುಂದಾಗಿದೆ. ಅಂದರೆ ನಮ್ಮ ದೇಶದಲ್ಲಿ ರಿಸರ್ಚ್ ಇಂಟೆನ್ಸಿವ್ ಯೂನಿವರ್ಸಿಟೀಸ್ಗಳಿಂದ ಹಿಡಿದು ಟೀಚಿಂಗ್ ಇಂಟೆನ್ಸಿವ್ ಯೂನಿವರ್ಸಿಟೀಸ್ಗಳವರೆಗೆ ಮತ್ತು ಆಟೋನಮಸ್ ಡಿಗ್ರಿ ಗ್ರಾಂಟಿಂಗ್ ಕಾಲೇಜಸ್ಗಳನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಈ ಒಂದು ಎಜುಕೇಷನ್ ಪಾಲಿಸಿ ಮುಂದಾಗಿದೆ. ಇದರ ಜೊತೆಗೆ ನಮ್ಮ ದೇಶದಲ್ಲಿ ಇರುವಂತಹ ಅಫಿಲಿಯೇಷನ್ ಸಿಸ್ಟಮ್ ಅಂತ ಹೇಳಿದ್ರೆ, ಈಗ ಕೆಲವೊಂದು ಕಾಲೇಜಸ್ಗಳು ಆಟೋನಮಸ್ ಕಾಲೇಜ್ಗಳಾಗಿರ್ತವೆ. ಇದನ್ನ ಮುಂದಿನ 15 ವರ್ಷಗಳಲ್ಲಿ ಫೇಸ್ ಔಟ್ ಮಾಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಸ್ಟೇಜ್ ವೈಸ್ ಮೆಕ್ಯಾನಿಸಮ್ನ ತರ್ತಾರೆ. ಈ ಮೂಲಕವಾಗಿ ಕೆಲವೊಂದು ಕಾಲೇಜಸ್ಗಳಿಗೆ ಆಟೋನಮಿಯನ್ನು ಪ್ರೊವೈಡ್ ಮಾಡ್ತಾರೆ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ರಿಪೋರ್ಟ್ನಲ್ಲಿ, ಕಾಲಾನಂತರದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಪ್ರತಿ ಕಾಲೇಜು ಕೂಡ ಆಟೋನಮಸ್ ಡಿಗ್ರಿ ಗ್ರಾಂಟಿಂಗ್ ಕಾಲೇಜ್ ಆಗಿ ಅಥವಾ ಒಂದು ಯೂನಿವರ್ಸಿಟಿಯ ಕೆಳಗಡೆ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಗಿ ಬದಲಾಗುವಂತ ಒಂದು ಚಾನ್ಸಸ್ ಇದೆ ಅಂತ ಹೇಳಿ ಈ ಒಂದು ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಈ ಒಂದು ಎಜುಕೇಶನ್ ಪಾಲಿಸಿಯ ಕೆಳಗಡೆ ಅಧ್ಯಾಪಕರ ಬಗ್ಗೆ ಅಂದರೆ ಫ್ಯಾಕಲ್ಟಿಯ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಅಂದರೆ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಲಾಗುವಂತ ಅಥವಾ ಸ್ವತಂತ್ರ ಅಥವಾ ಪಾರದರ್ಶಕವಾದಂಥ ನೇಮಕಾತಿಯನ್ನು ತರಬೇಕು. ಇದರ ಮುಖಾಂತರವಾಗಿ ಪ್ರೇರಿತ, ಶಕ್ತಿಯುತ ಮತ್ತು ಸಮರ್ಥ ಅಧ್ಯಾಪಕರನ್ನ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನೇಮಕ ಮಾಡ್ಕೊಬೇಕು. ಇದರ ಮುಖಾಂತರವಾಗಿ ಎಕ್ಸಲೆನ್ಸ್ ಅನ್ನು ತರಬೇಕು ನಮ್ಮ ಎಜುಕೇಷನ್
ಎಜುಕೇಷನ್ ಸಿಸ್ಟಮ್ನಲ್ಲಿ ಅಂತ ಹೇಳಿ ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಹೈಯರ್ ಎಜುಕೇಷನ್ ಸಿಸ್ಟಮ್ನ ಬಗ್ಗೆ ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ನಾವು ಮೊದಲನೇದಾಗಿ ಸ್ಕೂಲ್ ಎಜುಕೇಷನ್ ಸಿಸ್ಟಮ್ನಲ್ಲಿ ತಂದಂಥ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಂತರದಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ನಲ್ಲಿ ತಂದಂಥ ಚೇಂಜಸ್ಗಳು ಯಾವುದ್ಯಾವುದು ಅಂತ ಹೇಳಿದ್ರೆ ಇಲ್ಲಿ ಮೊದಲನೇದಾಗಿ ನಾವು ಚರ್ಚೆ ಮಾಡಿದ್ದು ಯಾವ ರೀತಿಯಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನ ಅಚೀವ್ ಮಾಡಬೇಕು ಅಂತ ಹೇಳಿ 2035 ಒಳಗಡೆ 50% ಅಷ್ಟು ಅಚೀವ್ ಮಾಡಬೇಕು. ನಂತರದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ನ ತರಬೇಕು ಮತ್ತು UG ಎಜುಕೇಷನಲ್ಲಿ 4 ಇಯರ್ಸ್ ಆಫ್ ಎಜುಕೇಷನಲ್ಲಿ ಚೇಂಜಸ್ಗಳನ್ನ ತರ್ತಿದ್ದಾರೆ. ಯಾವ ರೀತಿಯಾದಂಥ ಚೇಂಜಸ್ಗಳಂತ ಹೇಳಿದ್ರೆ ಎಕ್ಸಿಟ್ ಆಪ್ಷನ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಂತರದಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಬಗ್ಗೆ ಮಾತನಾಡಿದ್ವಿ. ಇದರಲ್ಲಿ ಡಿಜಿಟಲಿ ಸ್ಟೋರ್ ಮಾಡ್ತಾರೆ ಅಕಾಡೆಮಿಕ್ ಕ್ರೆಡಿಟ್ಗಳನ್ನು. ಒಬ್ಬ ವಿದ್ಯಾರ್ಥಿ ಬೇರೆ ಬೇರೆ ಡಿಫ್ರೆಂಟ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಡಿಗ್ರಿ ಸರ್ಟಿಫಿಕೇಟ್ಸ್ಗಳನ್ನು ಪಡ್ಕೊಂಡಿದ್ರೆ ಇದರಲ್ಲಿ ಸ್ಟೋರ್ ಮಾಡಲಾಗುತ್ತೆ ಡಿಜಿಟಲಿ. ನಂತರದಲ್ಲಿ MERUಸ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದ್ರ ಬಗ್ಗೆ ಅಂದರೆ ಈಗ ಇರುವಂಥ IITs IIMಗಳ ಥರನೇ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಯೂನಿವರ್ಸಿಟೀಸ್ಗಳನ್ನು ಕೂಡ ತರಬೇಕು ಅಂತ ಹೇಳಿ ಈ ಒಂದು ಎಜುಕೇಷನ್ ಪಾಲಿಸಿ ಮುಂದಾಗಿದೆ. ಮತ್ತು ರಿಸರ್ಚ್ಗೆ ಅತಿ ಹೆಚ್ಚು ಎಂಫಸಿಸ್ ಒತ್ತನ್ನು ನೀಡೋದಕ್ಕೋಸ್ಕರ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಕೂಡ ಒಂದು ಅಪೆಕ್ಸ್ ಬಾಡಿನೂ ಕೂಡ ಈ ಒಂದು ಎಜುಕೇಷನ್ ಪಾಲಿಸಿಯ ಕೆಳಗಡೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಪ್ರಪೋಸಲ್ ಇದೆ. ನಂತರದಲ್ಲಿ ರೆಗ್ಯುಲೇಷನ್ನ ಬಗ್ಗೆ ಮಾತನಾಡಿದ್ವಿ. ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಒಂದು ಸಿಂಗಲ್ ಅಂಬ್ರೆಲಾ ಬಾಡಿಯಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರ ಮುಖಾಂತರವಾಗಿ ಭಾರತದಲ್ಲಿ ಇರುವಂಥ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ರೆಗ್ಯುಲೇಟ್ ಅಂದರೆ ನಿಯಂತ್ರಣ ಮಾಡೋರಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಪಾಲಿಸಿಯ ಹಿನ್ನೆಲೆಯಲ್ಲಿ. ನಂತರದಲ್ಲಿ ರ್ಯಾಷನಲೈಸ್ಡ್ ಅಂದರೆ ತರ್ಕಬದ್ಧವಾದಂಥ ಇನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಚರ್ನ ತರ್ತಾ ಇದ್ದಾರೆ. ಇದರ ಮುಖಾಂತರವಾಗಿ ನಮ್ಮ ದೇಶದಲ್ಲಿ ಟೀಚಿಂಗ್ ಇಂಟೆನ್ಸಿವ್ ಕಾಲೇಜಸ್ಗಳಾಗಿರ್ಬೋದು ಅಥವಾ ಆಟೋನಮಸ್ ಡಿಗ್ರಿ ಗ್ರಾಂಟಿಂಗ್ ಕಾಲೇಜಸ್ ಆಗಿರ್ಬೋದು ಅಥವಾ ರಿಸರ್ಚ್ ಇಂಟೆನ್ಸಿವ್ ಯೂನಿವರ್ಸಿಟೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರ ಬಗ್ಗೆ ಈ ಒಂದು ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪಾಯಿಂಟ್ಸ್ಗಳನ್ನ ನೀವು ಹೈಯರ್ ಎಜುಕೇಷನ್ ಸಿಸ್ಟಮ್ನ ಕೆಳಗಡೆ ನೋಟ್ಸ್ ಮಾಡ್ಕೊಬೇಕಾಗುತ್ತೆ. ನಾವು ಇವತ್ತು ಮೊದಲನೇದಾಗಿ ಸ್ಕೂಲ್ ಎಜುಕೇಷನ್ ಸಿಸ್ಟಮ್ನ ಬಗ್ಗೆ ಚರ್ಚೆ ಮಾಡಿದ್ವಿ. ನಂತರದಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ನ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಈ ಎಜುಕೇಷನ್ ಪಾಲಿಸಿಯ ಕೆಳಗಡೆ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುವಂಥ ಇನ್ನಿತರ ಹೈಲೈಟ್ ಪಾಯಿಂಟ್ಸ್ಗಳ ಬಗ್ಗೆ ಚರ್ಚೆ ಮಾಡೋದಾದರೆ ಇಲ್ಲಿ ಮೊದಲನೇದಾಗಿ ನ್ಯಾಷನಲ್ ಮಿಷನ್ ಫಾರ್ ಮೆಂಟರಿಂಗ್ ಅಂತ ಹೇಳಿ ಬರುತ್ತೆ. ಈ ಒಂದು ನ್ಯಾಷನಲ್ ಮಿಷನ್ನ ಕೆಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಗದರ್ಶನ ನೀಡೋದಕ್ಕೋಸ್ಕರನೇ ಈ ಒಂದು ಕಾಲೇಜ್ಗಳಲ್ಲಿ ಸೀನಿಯರ್ ಲೆಕ್ಚರರ್ಸ್ಗಳು ಏನಿರ್ತಾರೆ ಅಥವಾ ರಿಟೈರ್ಡ್ ಫ್ಯಾಕಲ್ಟಿ ಏನಿರ್ತಾರೆ ಇವರುಗಳು ಲಾಂಗ್ ಟರ್ಮ್ ಮೆಂಟರಿಂಗ್ ಅಥವಾ ಶಾರ್ಟ್ ಟರ್ಮ್ ಮೆಂಟರಿಂಗನ್ನು ಪ್ರೊವೈಡ್ ಮಾಡ್ತಾರೆ. ಯಾರಿಗೆ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಪ್ರಸ್ತುತವಾಗಿ ಕೆಲಸ ಮಾಡ್ತಿರುವಂಥ ಯೂನಿವರ್ಸಿಟಿ ಮತ್ತು ಕಾಲೇಜ್ ಟೀಚರ್ಸ್ಗಳಿಗೆ ಮೆಂಟರ್ಶಿಪ್ ಮಾರ್ಗದರ್ಶನ ನೀಡೋದಕ್ಕೋಸ್ಕರ ಈ ಒಂದು ಪೂಲನ್ನು ಈ ಒಂದು ನ್ಯಾಷನಲ್ ಮಿಷನನ್ನು ಮೆಂಟರಿಂಗ್ಗೋಸ್ಕರನೇ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಹಣಕಾಸಿನ ಬಗ್ಗೆ ಫೈನಾನ್ಸಿಂಗ್ ಎಜುಕೇಷನ್ನ ಬಗ್ಗೆ ಮಾತನಾಡೋದಾದರೆ ನಮ್ಮ ದೇಶದಲ್ಲಿ ನಮಗೆ ಗೊತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಈವರೆಗೆ ಎಷ್ಟು ಸ್ಪೆಂಡ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ನಮ್ಮ ದೇಶದ ಎಕನಾಮಿಕ್ ಸರ್ವೆ 2018 ಮತ್ತು 19ರ ಪ್ರಕಾರವಾಗಿ ನಮ್ಮ GDPನಲ್ಲಿ 3% ಅಷ್ಟು ಅಪ್ರಾಕ್ಸಿಮೇಟ್ಲಿ 3% ಅಷ್ಟು ಎಜುಕೇಷನ್ನ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ವಿ. ಆದರೆ ಈ ಒಂದು ಎಜುಕೇಷನ್ ಪಾಲಿಸಿಯ ಮುಖ್ಯವಾದ ಗೋಲ್ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ನ ಮೇಲೆ 6% ಅಷ್ಟು GDPಯನ್ನು ಇನ್ವೆಸ್ಟ್ ಮಾಡಬೇಕು ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈ ಒಂದು ಎಜುಕೇಷನ್ ಪಾಲಿಸಿಯ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸೆಂಟರ್ ಮತ್ತು ಸ್ಟೇಟ್ಗಳು ಒಟ್ಟಾಗಿ ಕೆಲಸ ಮಾಡಬೇಕು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ನ ಮಾಡೋದ್ರಲ್ಲಿ ಎಜುಕೇಷನ್ ಸೆಕ್ಟರ್ನಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಇಂಟ್ರಡಕ್ಷನಲ್ಲಿ ಕೂಡ ನಾವು ಬಳಸ್ಕೊಬೋದು. ಇಷ್ಟು ದಿನ ನಾವು ಎಸ್ಸೆಗಳಲ್ಲಿ ಮತ್ತು ನಮ್ಮ ಆನ್ಸರ್ಸ್ಗಳಲ್ಲಿ 3% ಆಫ್ GDPಯನ್ನು ಎಜುಕೇಷನ್ನ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದೀವಿ ಮತ್ತು ವೇ ಫಾರ್ವರ್ಡ್ನಲ್ಲಿ ಇನ್ನೂ ಹೆಚ್ಚಿನದಾಗಿ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಬರಿತಾ ಇದ್ವಿ. ಆದರೆ ಮುಂದಿನ ದಿನಗಳಲ್ಲಿ ನೀವು ಈ ಒಂದು ಎಜುಕೇಷನ್ ಪಾಲಿಸಿಯನ್ನು ಕೋಟ್ ಮಾಡಿ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕೋಟ್ ಮಾಡಿ ನೀವು 6% ಅಷ್ಟು GDPಯನ್ನು ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈ ಒಂದು ಎಜುಕೇಷನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿ ನೀವು ನಿಮ್ಮ ಉತ್ತರ ಪತ್ರಿಕೆಗಳಲ್ಲಿ ಕೋಟ್ ಮಾಡಬಹುದಾಗಿದೆ. ನಂತರದಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಫೈನಾನ್ಷಿಯಲ್ ಸಪೋರ್ಟನ್ನು ನೀಡೋದಕ್ಕೋಸ್ಕರ ಒಂದು ದ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲನ್ನು ಎಸ್ಟಾಬ್ಲಿಷ್ ಮಾಡೋರಿದ್ದಾರೆ. ಇದರ ಮುಖಾಂತರವಾಗಿ ಸ್ಟೂಡೆಂಟ್ಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಅವರ ಪ್ರೋಗ್ರೆಸ್ಸನ್ನು ಕೂಡ ಸ್ಕಾಲರ್ಶಿಪ್ಗಳ ವಿಷಯವಾಗಿ ಪ್ರೋಗ್ರೆಸ್ಸನ್ನು ಕೂಡ ಟ್ರ್ಯಾಕ್ ಮಾಡ್ತಾರೆ. ಈ ಒಂದು ಪಾಯಿಂಟನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡೋರಿದ್ದಾರೆ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ. ನಂತರದಲ್ಲಿ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್ನ ಬಗ್ಗೆ ಹೇಳೋದಾದರೆ ಮುಕ್ತ ಮತ್ತು ದೂರ ಶಿಕ್ಷಣ ಇದರಲ್ಲೂ ಕೂಡ ಆನ್ಲೈನ್ ಕೋರ್ಸ್ಗಳನ್ನು ಮತ್ತು ಡಿಜಿಟಲ್ ರೆಪಾಸಿಟರೀಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಮತ್ತು ಸಂಶೋಧನೆಗೆ ಧನ ಸಹಾಯ ಮತ್ತು ಸುಧಾರಿತ ವಿದ್ಯಾರ್ಥಿ ಸೇವೆಗಳು ಮತ್ತು MOOC ಅಂತ ಹೇಳಿ ಬರುತ್ತೆ MOOC ಅಂತ ಹೇಳಿ ಇದರ ಫುಲ್ ಫಾರ್ಮ್ ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್ ಅಂತ ಹೇಳಿ ಇದರಲ್ಲೂ ಕೂಡ
ಕೂಡ ಕ್ರೆಡಿಟ್ಗಳ ಆಧಾರದ ಮೇಲೆ ಗುರುತಿಸಿ ಅವರುಗಳಿಗೆ ರೆಕಗ್ನೈಸೇಷನ್ ಕೊಡ್ತಾರೆ ಸ್ಟೂಡೆಂಟ್ಸ್ಗಳಿಗೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗನ್ನು ಕೂಡ ಈ ಒಂದು ಎಜುಕೇಷನ್ ಪಾಲಿಸಿ ಪ್ರಮೋಟ್ ಮಾಡ್ತಾ ಇದೆ. ನಂತರದಲ್ಲಿ ಆನ್ಲೈನ್ ಎಜುಕೇಷನ್ ಮತ್ತು ಡಿಜಿಟಲ್ ಎಜುಕೇಷನ್ ಬಗ್ಗೆ ಹೇಳೋದಾದರೆ ಈ ಒಂದು ಸಾಂಕ್ರಾಮಿಕ ಪ್ಯಾಂಡಮಿಕ್ ಇರುವಂಥ ಸಂದರ್ಭದಲ್ಲಿ ನಮಗೆ ಅರ್ಥವಾಗಿದೆ ಎಷ್ಟರ ಮಟ್ಟಿಗೆ ಆನ್ಲೈನ್ ಎಜುಕೇಷನ್ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ ಅಂತ ಹೇಳಿ. ಆದ ಕಾರಣದಿಂದಾಗಿ ಕೆಲವು ಬಾರಿ ಈ ಟ್ರೆಡಿಷನಲ್ ಅಪ್ರೋಚಸ್ಗಳಿಗೆ ಪರ್ಯಾಯವಾಗಿ ಆನ್ಲೈನ್ ಎಜುಕೇಷನ್ ಮತ್ತು ಡಿಜಿಟಲ್ ಎಜುಕೇಷನನ್ನು ಕೂಡ ಪ್ರಮೋಟ್ ಮಾಡೋದ್ರ ವಿಷಯವಾಗಿ ಹೆಚ್ಚಿನ ಒತ್ತನ್ನು ಈ ಒಂದು ಎಜುಕೇಷನ್ ಪಾಲಿಸಿ ನೀಡ್ತಾ ಇದೆ. ನಂತರದಲ್ಲಿ ಶಿಕ್ಷಣದಲ್ಲಿ ತಂತ್ರಜ್ಞಾನ ಟೆಕ್ನಾಲಜಿ ಇನ್ ಎಜುಕೇಷನ್ ಇದಕ್ಕಾಗಿ ಒಂದು ಆಟೋನಮಸ್ ಬಾಡಿನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಇದರ ಮುಖಾಂತರವಾಗಿ ಲರ್ನಿಂಗ್ ಅನ್ನ, ಅಸೆಸ್ಮೆಂಟ್ ಅನ್ನ, ಪ್ಲಾನಿಂಗ್ ಅನ್ನ, ಅಡ್ಮಿನಿಸ್ಟ್ರೇಷನ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಅಂದರೆ ಎಜುಕೇಷನ್ ಅಲ್ಲಿ ಟೆಕ್ನಾಲಜಿಯನ್ನ ತರೋದಕ್ಕೋಸ್ಕರ ಈ ಒಂದು ನ್ಯಾಷನಲ್ ಎಜುಕೇಷನ್ ಟೆಕ್ನಾಲಜಿ ಫೋರಂ NETF ಅನ್ನ ಆಟೋನಮಸ್ ಬಾಡಿಯನ್ನ ಎಸ್ಟಾಬ್ಲಿಷ್ ಮಾಡೋರಿದ್ದಾರೆ ಮುಂದಿನ ದಿನಗಳಲ್ಲಿ. ನಂತರದಲ್ಲಿ ಎಲ್ಲ ಭಾರತೀಯ ಭಾಷೆಗಳನ್ನ ಸಂರಕ್ಷಣೆ ಮಾಡಬೇಕು, ಬೆಳವಣಿಗೆಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಮತ್ತು ಅದರಲ್ಲಿ ಚೈತನ್ಯವನ್ನ ಅಂತ ಹೇಳಿದ್ರೆ ಅದರಲ್ಲಿ ವೈಬ್ರೆನ್ಸಿಯನ್ನ ಕಾಪಾಡ್ಕೊಬೇಕು, ಖಚಿತಪಡಿಸ್ಕೊಬೇಕು ಅಂತ ಹೇಳಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನು ರಿಕಮೆಂಡ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಲೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ IITA ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ರಿಕಮೆಂಡ್ ಮಾಡಿದೆ. ಇದರ ಜೊತೆಗೆ ನಮ್ಮ ಸಂಸ್ಕೃತ ಭಾಷೆಯನ್ನು ಮತ್ತಷ್ಟು ಪ್ರಮೋಟ್ ಮಾಡೋದಕ್ಕೋಸ್ಕರ ಮತ್ತಷ್ಟು ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಲಿ, ಪರ್ಷಿಯನ್ ಆ್ಯಂಡ್ ಪ್ರಾಕೃತ್ ಅಂತ ಹೇಳಿ ಅಂದರೆ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಕೂಡ ರೆಕಮೆಂಡ್ ಮಾಡಿದೆ. ಇದರ ಜೊತೆಗೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಸಾಂಸ್ಕ್ರಿಟನ್ನು ಅಥವಾ ಮದರ್ ಟಂಗನ್ನು ಅಥವಾ ಯಾವುದೇ ಒಂದು ಲೋಕಲ್ ಲ್ಯಾಂಗ್ವೇಜನ್ನು ಬಳಸ್ಕೊಬೇಕು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಆಗಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಪ್ರೋಗ್ರಾಮ್ಗಳಲ್ಲಿ ಅಂತ ಹೇಳಿ ಕೂಡ ಈ ಒಂದು ಎಜುಕೇಷನ್ ಪಾಲಿಸಿಯ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಹೈಯರ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಪ್ರೊಫೆಷನಲ್ ಎಜುಕೇಷನ್ ಏನಿದೆ ಇವೆಲ್ಲವೂ ಕೂಡ ಹೈಯರ್ ಎಜುಕೇಷನ್ ಸಿಸ್ಟಮ್ನ ಇಂಟಿಗ್ರಲ್ ಪಾರ್ಟ್ ಆಗಿರುತ್ತೆ. ಅಂದರೆ ಎಲ್ಲ ವೃತ್ತಿಪರ ಶಿಕ್ಷಣವೂ ಕೂಡ ಉನ್ನತ ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿರುತ್ತದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಕೊನೆಯದಾಗಿ ವಯಸ್ಕರ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ 100% ಯುವಕರು ಮತ್ತು ವಯಸ್ಕರ ಸಾಕ್ಷರತೆಯನ್ನು ಅಂದರೆ ಲಿಟ್ರಸಿಯನ್ನು, ಅಡಲ್ಟ್ ಲಿಟ್ರಸಿಯನ್ನು ಅಚೀವ್ ಮಾಡಬೇಕು ಅಂತ ಹೇಳಿ ಕೂಡ ಟಾರ್ಗೆಟನ್ನು ಹೊಂದಿದೆ ಈ ಒಂದು ಎಜುಕೇಷನ್ ಪಾಲಿಸಿ. ಇಷ್ಟು ಪಾಯಿಂಟ್ಗಳು ಅದರ್ ಕೀ ಇಂಪಾರ್ಟೆಂಟ್ ಹೈಲೈಟ್ಸ್ಗಳಾಗಿದ್ದಾವೆ. ಸ್ಕೂಲ್ ಎಜುಕೇಷನ್ ಸಿಸ್ಟಮ್, ಹೈಯರ್ ಎಜುಕೇಷನ್ ಸಿಸ್ಟಮ್, ನಂತರದಲ್ಲಿ ಅದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳ ಬಗ್ಗೆ ನಾವು ಇವತ್ತು ಎಜುಕೇಷನ್ ಪಾಲಿಸಿಯ ವಿಚಾರವಾಗಿ ಚರ್ಚೆ ಮಾಡಿದ್ವಿ. ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಎಜುಕೇಷನ್ ಪಾಲಿಸಿಯ ವಿಚಾರವಾಗಿ ದ ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಹಲವಾರು ಆರ್ಟಿಕಲ್ಸ್ಗಳು, ಕಾಲಮ್ಸ್ಗಳು, ಎಡಿಟೋರಿಯಲ್ಸ್ಗಳು ಬರೋದಿದ್ದಾವೆ. ಆ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಬಗ್ಗೆ ಚರ್ಚೆ ಮಾಡೋಣ. ನಂತರದಲ್ಲಿ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2.5 ಲಕ್ಷ ಗ್ರಾಮ ಪಂಚಾಯಿತಿಗಳು, 6,600 ಬ್ಲಾಕ್ಗಳು, 6,000 ULB ಅಂತ ಹೇಳಿದ್ರೆ ಅರ್ಬನ್ ಲೋಕಲ್ ಬಾಡೀಸ್ಗಳು ಮತ್ತು 676 ಜಿಲ್ಲೆಗಳಿಂದ ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಸಜೆಷನ್ಸ್ಗಳು, ಸಲಹೆಗಳನ್ನು ತೆಗೆದುಕೊಂಡು ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಫಾರ್ಮುಲೇಟ್ ಮಾಡಿದ್ದಾರೆ. ಆದ್ದರಿಂದಾಗಿ MHRD ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಹೇಳಿರುವಂತೆ ಇದೊಂದು ಕೊಲಾಬರೇಟಿವ್, ಇನ್ಕ್ಲೂಸಿವ್ ಮತ್ತು ಹೈಲಿ ಪಾರ್ಟಿಸಿಪೇಟರಿ ಕನ್ಸಲ್ಟೇಷನ್ ಪ್ರೋಸೆಸ್ ಆಗಿದೆ. ಇದರ ಮುಖಾಂತರವಾಗಿಯೇ ಈ ಒಂದು ಹೊಸ ಎಜುಕೇಷನ್ ಪಾಲಿಸಿಯನ್ನು ಈಗ ಭಾರತದಲ್ಲಿ ಅಪ್ರೂವ್ ಮಾಡಲಾಗಿದೆ ಈಗ ಯೂನಿಯನ್ ಕ್ಯಾಬಿನೆಟ್. ನಂತರದಲ್ಲಿ 2016ರಲ್ಲಿ TSR ಸುಬ್ರಹ್ಮಣ್ಯಂ ಕಮಿಟಿಯನ್ನು ಫಾರ್ಮ್ ಮಾಡಿರ್ತಾರೆ. ನಂತರದಲ್ಲಿ 2017ರಲ್ಲಿ ಡಾಕ್ಟರ್ K ಕಸ್ತೂರಿ ರಂಗನ್ ಕಮಿಟಿಯನ್ನು ಫಾರ್ಮುಲೇಟ್ ಮಾಡಿರ್ತಾರೆ. ನಂತರದಲ್ಲಿ 2019ರಲ್ಲಿ ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಕಸ್ತೂರಿ ರಂಗನ್ ಕಮಿಟಿ ಸಬ್ಮಿಟ್ ಮಾಡುತ್ತೆ. ನಂತರದಲ್ಲಿ ಈ ಒಂದು ಡ್ರಾಫ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ MHRD ವೆಬ್ಸೈಟ್ನಲ್ಲಿ ಮೈ ಗೌರ್ಮೆಂಟ್ ಇನೋವೇಟ್ ಅಂತ ಹೇಳಿ ಒಂದು ಪೋರ್ಟಲ್ ಇತ್ತು. ಅಲ್ಲಿ ಸಜೆಷನ್ಸ್ಗಳನ್ನ, ಕಮೆಂಟ್ಗಳನ್ನ ಇನ್ವೈಟ್ ಮಾಡಿತ್ತು MHRD. ಈ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಹಲವಾರು ಸಜೆಷನ್ಸ್ಗಳನ್ನ ತೆಗೆದುಕೊಂಡು ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಫಾರ್ಮುಲೇಟ್ ಮಾಡಲಾಗಿದೆ. ಅದರಿಂದಾಗಿ ಈ ಒಂದು ಎಜುಕೇಷನ್ ಪಾಲಿಸಿ ಕೊಲಾಬರೇಟಿವ್ ಆಗಿದೆ, ಇನ್ಕ್ಲೂಸಿವ್ ಆಗಿದೆ ಮತ್ತು ಹೈಲಿ ಪಾರ್ಟಿಸಿಪೇಟರಿ ಕನ್ಸಲ್ಟೇಷನ್ ಪ್ರೋಸೆಸ್ಸಿಂದ ಹೊರಬಂದಂಥ ಎಜುಕೇಷನ್ ಶಿಕ್ಷಣ ನೀತಿಯಾಗಿದೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಇಷ್ಟು ಪಾಯಿಂಟ್ಗಳನ್ನ ನೀವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಮತ್ತು ಇದು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಹೊತ್ತು ಈ ಒಂದು ವಿಡಿಯೋ ಡಿಸ್ಕಷನಲ್ಲಿ ಎಜುಕೇಷನ್ ಪಾಲಿಸಿಯ ವಿಚಾರವಾಗಿ ತಂದಿರುವಂಥ ಹೊಸ ರಿಫಾರ್ಮ್ಸ್ಗಳ ವಿಚಾರವಾಗಿ ಮಾಡಿದಂಥ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.